ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ ರಂಜಿತ್ ಶಿರಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇರುವಂತಹ ಎಲ್ಲ ಬೆಳವಣಿಗೆಗಳ ನಡುವೆ ರಾಜಣ್ಣನವರಿಗೀಗ ಭಾರಿ ಡಿಮ್ಯಾಂಡು. DK ಶಿವಕುಮಾರ್ ಅವರು ಎರಡೆರಡು ಬಾರಿ ರಾಜಣ್ಣನವರನ್ನ ಭೇಟಿಯಾಗಿದ್ದಾರೆ. ಮಂತ್ರಿಗಿರಿ ವಂಚಿತ ರಾಜಣ್ಣನವರಿಗೆ ಈ ಮಟ್ಟಿನ ಡಿಮ್ಯಾಂಡ್ ಯಾಕೆ ಅಂತ ಹೇಳಿ ಕೇಳಿದರೆ, ಆಂತರಿಕ ರಾಜಕಾರಣ ಬಹಳ ಇದೆ. ಏಕಾಏಕಿ ರೆಬಲ್ ರಾಜಣ್ಣಗೆ ಡಿಮ್ಯಾಂಡು. ಈಗ ರಾಜ್ಯ ರಾಜಕಾರಣದಲ್ಲಿ ಹಾಟ್ ಟಾಕ್ ಆಗಿದೆ ರಾಜಣ್ಣ ವಿಚಾರ. ಎರಡೆರಡು ಬಾರಿ ಹುಡುಕಿ ಹೋಗಿ ರಾಜಣ್ಣ ಜೊತೆಯಲ್ಲಿ DK ಶಿವಕುಮಾರ್ ಅವರು ಚರ್ಚೆ ಮಾಡಿದ್ದಾರೆ. DK ಶಿವಕುಮಾರ್ ಜೊತೆ ಚರ್ಚೆ ಬೆನ್ನಲ್ಲೇ ಮತ್ತೆ ತವರು ಪಾಳೆಯದಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ರಾಜಣ್ಣ. ಏಕಾಏಕಿ CM ಸಿದ್ದರಾಮಯ್ಯ ಭೇಟಿ ಮಾಡಿದ್ದರ ಹಿಂದಿನ ಉದ್ದೇಶವಾದರೂ ಏನು? ರಿಪಬ್ಲಿಕ್ ಕನ್ನಡದಲ್ಲಿ ರಾಜಣ್ಣ ಸಿದ್ದರಾಮಯ್ಯ ಭೇಟಿಯ ಇನ್ಸೈಡ್ ಸ್ಟೋರಿ. ರೆಬಲ್ ರಾಜಣ್ಣ ಕಾಂಗ್ರೆಸ್ ಪಕ್ಷದ ಒಳಗಡೆ ಇದ್ದುಕೊಂಡೆ ಕಾಂಗ್ರೆಸ್ ಪಕ್ಷದ ಕೆಲವು ಹುಳುಕುಗಳನ್ನು ಮಾತಾಡ್ತಾ ಕಾಂಗ್ರೆಸ್ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿ ತಮ್ಮ ಸಚಿವ ಸ್ಥಾನವನ್ನು ಕಳ್ಕೊಂಡಿದ್ರು. DK ಶಿವಕುಮಾರ್ ಅವರ ವಿರುದ್ಧ ಕೆಲವು ಹೇಳಿಕೆಗಳನ್ನು ಹಾದಿ ಬೀದಿಯಲ್ಲಿ ಕೊಟ್ಟು DK ಶಿವಕುಮಾರ್ ಮತ್ತು ರಾಜಣ್ಣನವರ ನಡುವಿನ ಮುನಿಸಿಗೂ ಕೂಡ ಕಾರಣವಾಗಿತ್ತು. ಈಗ ದುತ್ ಅಂತ ಹೇಳಿ ರಾಜಣ್ಣನವರನ್ನ ಭೇಟಿಯಾಗಿದ್ದಾರೆ DK ಶಿವಕುಮಾರ್ ಅಂತ ಹೇಳಿದರೆ, ರಾಜಣ್ಣನವರ ಶಕ್ತಿ, ರಾಜಣ್ಣನವರ ಪ್ರಭಾವ ಏನೋ ಇರಬೇಕಲ್ಲ. ಎರಡೆರಡು ಬಾರಿ DK ಶಿವಕುಮಾರ್ ಭೇಟಿ ಬೆನ್ನಲ್ಲೇ ಸಿದ್ದರಾಮಯ್ಯ ಜೊತೆಯಲ್ಲಿ ರಾಜಣ್ಣ ಚರ್ಚೆ ಮಾಡಿದ್ದಾರೆ. 2 ಬಾರಿ DCM ಜೊತೆಗಿನ ಚರ್ಚೆ ಮಾಹಿತಿಯನ್ನು ರಾಜಣ್ಣ ಸಿದ್ದರಾಮಯ್ಯನವರಿಗೆ ವಿವರಿಸಿದ್ದಾರೆ. DKಶಿ ಜೊತೆಗಾದ ಮಾತುಕತೆಯ ಪಿನ್ ಟು ಪಿನ್ ವಿವರಿಸಿದ್ದಾರೆ ರಾಜಣ್ಣ. ಏನು ವಿಚಾರ ಕೇಳಿದರೆ, ಅಪೆಕ್ಸ್ ಬ್ಯಾಂಕ್ ರಾಜಕೀಯದ ಬಗ್ಗೆಯೂ ಸಮಾಲೋಚನೆ ಆಗಿರೋದು ಇಲ್ಲಿ ಬಹುತೇಕ ಸಿದ್ದರಾಮಯ್ಯನವರಿಗೆಲ್ಲ ತಿಳಿಸಿದ್ದಾರೆ. ರಾಹುಲ್ ಗಾಂಧಿಗೆ ಬರೆದಿರುವ ಪತ್ರದ ಉದ್ದೇಶವನ್ನು ರಾಜಣ್ಣ ತೆರೆದಿಟ್ಟಿದ್ದಾರೆ. ಸಿದ್ದರಾಮಯ್ಯಗೆ DKಶಿ ಭೇಟಿ ಉದ್ದೇಶವನ್ನು ರಾಜಣ್ಣ ವಿವರಿಸಿದ್ದಾರೆ. ತೀವ್ರ ಕುತೂಹಲವನ್ನು ಮೂಡಿಸಿದ ರಾಜಣ್ಣ ಮುಂದಿನ ನಡೆ. ಒಂದು, ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷಗಿರಿ ವಿಚಾರವಾಗಿ ರಾಜಣ್ಣ ಅವರನ್ನು ಭೇಟಿಯಾಗಿದ್ದಾರೆ DK ಶಿವಕುಮಾರ್. DK ಶಿವಕುಮಾರ್ ಅವರ KPCC ಪಟ್ಟದ ಕುರಿತಾಗಿ ಹೈಕಮಾಂಡ್ಗೆ ಪತ್ರವನ್ನು ಬರೆದು DK ಶಿವಕುಮಾರ್ ಅವರಿಗೆ ತೀರಾ ಮುಜುಗರ ಆಗುವಂತೆ ಮಾಡಿದ್ದು ರಾಜಣ್ಣ. ಇದೆಲ್ಲದರ ಒಂದು ಸ್ಪಷ್ಟತೆಯನ್ನು ತಮ್ಮ ಆಪ್ತ ಸಿದ್ದರಾಮಯ್ಯನವರಿಗೆ ವಿವರಿಸಿದ್ದಾರೆ ರಾಜಣ್ಣ. ರಾಜಣ್ಣನವರ ನಡೆ ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ರಾಜಣ್ಣನವರು ಹಂಗೆ ನೋಡಿದರೆ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಪ್ರಭಾವಿ ನಾಯಕ, ಹಿರಿಯ ಕಾಂಗ್ರೆಸ್ಸಿಗ. ಹೀಗೆಲ್ಲ ಇರುವಾಗ ರಾಜಣ್ಣನವರು DK ಶಿವಕುಮಾರ್ ಅವರನ್ನ ಹಾದಿ ಬೀದಿಯಲ್ಲಿ ತೆಗಳುವವರು, ಜೊತೆಗೆ ಎರಡೆರಡು ಬಾರಿ ಮಾತುಕತೆ ಮಾಡಿದ್ದಾರೆ ಅಂತ ಹೇಳಿದರೆ, ಒಂದಿಷ್ಟು ಇನ್ಸೈಡ್ ಚರ್ಚೆಗಳೆಲ್ಲವೂ ಕೂಡ ನಾವು ಗಮನಿಸ್ತಾ ಹೋದರೆ ಅಪೆಕ್ಸ್ ಬ್ಯಾಂಕ್ ವಿಚಾರವಾಗಿ ಅನ್ನೋದು. ರಾಜಣ್ಣನವರು ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಮಾತಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳೋಣ. ಗೊಂದಲ ನಿವಾರಣೆ ಮಾಡ್ತಕ್ಕಂಥದ್ದು ಆಗಬೇಕು, ಗೊತ್ತಾಯ್ತಾ? ಇರ್ಬೋದು, ಖರ್ಗೆ ಸಾಹೇಬ್ರು ಏನು ಹೇಳಿದ್ದಾರೆ ಅದು ಸರಿ ಇರ್ಬೋದು. ನೀವು ಗೊಂದಲ ಸೃಷ್ಟಿ ಮಾಡ್ಕೊಂಡಿದ್ದೀರಿ, ನೀವೇ ಬಗೆಹರಿಸ್ಕೊಳ್ಳಿ ಅಂತಕ್ಕಂಥ ಭಾವನೆ ಅವರಲ್ಲಿ ಇರಬಹುದು. ಅದು ಸರಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದಾಗ್ಯೂ ಕೂಡ ಹೈಕಮಾಂಡ್ನಲ್ಲಿ ಈ ರೀತಿಯ ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ, ರಾಹುಲ್ ಗಾಂಧಿಯವರು ಹೇಳಿದ್ರೆ ನಾನು ಆ ಕೂಡಲೇ ನಾನು ಜಾಗ ಬಿಡ್ತೀನಿ, ಇಲ್ಲ ಅಂದರೆ ನಾನೇ ಮುಖ್ಯಮಂತ್ರಿ ಅಂತ ಅವರು ಹೇಳ್ತಿದ್ದಾರೆ. ಇವರು ಈಗ DK ಶಿವಕುಮಾರ್ ಅವರು ಕೂಡ ಆಸ್ಪಿರೆಂಟ್ ಇದ್ದಾರೆ, ಅವರು ಕೂಡ ಕೇಳ್ತಾ ಇದ್ದಾರೆ. ಅವ್ರ ಜೊತೆಲಿ ಭಾಳ ಜನನೂ ಇದ್ದಾರೆ, ಅವ್ರು ಯಾರು ಹೇಳ್ಕೊಳಕ್ಕೆ ಹೋಗಲ್ಲ. ಆದರೆ ಇವರು ಶಿವಕುಮಾರ್ ನನಗೆ ಮಾತು ಕೊಟ್ಟಿದ್ರು ಅಂತಂದರೆ, ಯಾರು ಮಾತು ಕೊಟ್ಟಿದ್ರು ಅವರನ್ನು ಕೇಳಿ ಅವರಿಂದ ಈ ಒಂದು ಗೊಂದಲಕ್ಕೆ ತೆರೆ ಎಳೆಯುವಂಥದ್ದು ಆಗಬೇಕು. ಅಂತಿಮವಾಗಿ ಹೈಕಮಾಂಡ್ನವರು ಈ ಒಂದು ಗೊಂದಲಕ್ಕೆ ತೆರೆ ಎಳಿತಕ್ಕಂಥ ಅಗತ್ಯತೆ ಇದೆ. ಇಲ್ಲ ಅಂದರೆ ಈ ಗೊಂದಲ ಆಡಳಿತದ ಮೇಲೆ ದುಷ್ಪರಿಣಾಮ ಆಗ್ತದೆ. ಈ ಗೊಂದಲ ನಿವಾರಣೆ ಮಾಡ್ತಕ್ಕಂಥದ್ದು ಆಗಬೇಕು, ಗೊತ್ತಾಯ್ತಾ? ಇರ್ಬೋದು, ಖರ್ಗೆ ಸಾಹೇಬ್ರು ಏನು ಹೇಳಿದ್ದಾರೆ ಅದು ಸರಿ ಇರ್ಬೋದು. ನೀವು ಗೊಂದಲ ಸೃಷ್ಟಿ ಮಾಡ್ಕೊಂಡಿದ್ದೀರಿ, ನೀವೇ ಬಗೆಹರಿಸ್ಕೊಳ್ಳಿ ಅಂತಕ್ಕಂಥ ಭಾವನೆ ಅವರಲ್ಲಿ ಇರಬಹುದು. ಅದು ಸರಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದಾಗ್ಯೂ ಕೂಡ
ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ರಾಜಣ್ಣ ಬದ್ಧ ವೈರಿಗಳು. ಡಿ ಕೆ ಶಿವಕುಮಾರ್ 2 ಬಾರಿ ರಾಜಣ್ಣ ಅವರನ್ನು ಭೇಟಿಯಾಗಿ ಮಾತುಕತೆಯನ್ನು ಮಾಡಿದ್ದಾರೆ. ರಾಜಣ್ಣ ಇದ್ದಲ್ಲಿಗೆ ಹೋಗಿ ಇದರ ಇನ್ಸೈಡ್ ವಿಚಾರ ನೋಡಿದಾಗ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷಗಿರಿ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿಕರನ್ನು ತಂದು ಕೂರಿಸುವುದಕ್ಕೆ, ರಾಜಣ್ಣ ಅವರ ಮನವೊಲಿಸುವುದಕ್ಕೆ ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ ಅನ್ನೋದು ಇನ್ಸೈಡ್ ಮಾಹಿತಿ. ಹಾಗಾದರೆ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರ್ತಿರುವಂಥ ವಿಚಾರಗಳೇನು, ರಾಜಣ್ಣ ಡಿ ಕೆ ಶಿ ನಡುವಿನ ಭೇಟಿಯ ತಾತ್ಪರ್ಯ ಏನು ಅನ್ನೋದ್ರ ಬಗ್ಗೆ ಈ ವರದಿಯನ್ನು ನೋಡ್ಕೊಂಡು ಬನ್ನಿ. ಡಿಕೆಶಿ ರಾಜಣ್ಣ ನಡುವೆ ಅಫೆಕ್ಸ್ ಕದನ. ಡಿಕೆ ಆಪ್ತನ ಗೆಲುವಿಗೆ ರಾಜಣ್ಣ ಅಡ್ಡಗಾಲು. ಡಿಕೆಶಿ ನಂಬಿದವರ ಕೈಬಿಡದ ನಾಯಕ. ಮೊದಲ ಬಾರಿಗೆ ಆಯ್ಕೆಯಾದ ಶಾಸಕರ ಪಾಲಿಗೆ ಭವಿಷ್ಯದಂತೆ ಕಾಣಿಸ್ತಾ ಇದ್ದಾರೆ. ಇದೀಗ ಸಂಬಂಧಿ ಎಂಎಲ್ಸಿ ರವಿಗೆ ದೊಡ್ಡ ಪಟ್ಟವನ್ನ ಕಟ್ಟಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಕೆಎನ್ ರಾಜಣ್ಣರನ್ನ ಭೇಟಿಯಾಗಿದ್ರು. ಆದರೆ ರಾಜಣ್ಣ ಮಾತ್ರ ತಮ್ಮ ಪಟ್ಟನ್ನ ಸಡಿಲಿಸ್ತಾ ಇಲ್ಲವಂತೆ. ರಾಜಣ್ಣ ಡಿಕೆಶಿ ಮೀಟಿಂಗ್ ರಹಸ್ಯ ಬಯಲಾಗಿದೆ. ಬಂಡೆ ಅಫೆಕ್ಸ್ ಬ್ಯಾಂಕ್ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ. ಅಧ್ಯಕ್ಷಗಿರಿಗಾಗಿ ರಾಜಣ್ಣ ಬೆಂಬಲವನ್ನ ಕೋರಿದ್ದಾರೆ ಎನ್ನಲಾಗ್ತಿದೆ. 2 ಬಾರಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು ಡಿಕೆ ಮನವಿಗೆ ಮಾಜಿ ಸಚಿವ ರಾಜಣ್ಣ ಬಗ್ಲಿಲ್ಲ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ರಾಜಣ್ಣ ನಡುವೆ ಇನ್ನೊಂದು ಜಟಾಪಟಿ ಶುರುವಾಗುತ್ತಾ ಎಂಬ ಚರ್ಚೆ ಶುರುವಾಗಿದೆ. ರವಿ ಪರ ಡಿಕೆಶಿ ಲಾಭಿ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಕುರ್ಚಿ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಕಣ್ಣು ಬಿದ್ದಿದೆ. ತಮ್ಮ ಸಂಬಂಧಿಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿ ಕಟ್ಟಲು ರಣತಂತ್ರವನ್ನ ಹಿಡಿತಾ ಇದ್ದಾರೆ. ಡಿಕೆಶಿ ಸಂಬಂಧಿ ಎಂಎಲ್ಸಿ ರವಿಗೆ ಪಟ್ಟವನ್ನ ಕಟ್ಟೋದು ಡಿಕೆಶಿ ಪ್ಲಾನ್. ಕಳೆದ ಶನಿವಾರವಷ್ಟೇ ಹಾಲಿ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್ ಅವಧಿ ಅಂತ್ಯವಾಗಿದೆ. ತೆರವಾಗಿರುವಂತಹ ಸ್ಥಾನದಲ್ಲಿ ಸಂಬಂಧಿಯನ್ನ ತಂದು ಕೂರಿಸಲು ಡಿಕೆಶಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ರವಿಯವರು ಸಚಿವ ಆಗೋ ಆಸೆ ಹೊಂದಿದ್ರು. ಆ ಹುದ್ದೆ ಕೈತಪ್ಪಿದ ಮೇಲೆ ಅಪೆಕ್ಸ್ ಬ್ಯಾಂಕ್ ಮೇಲೆ ಕಣ್ಣು ಬಿದ್ದಿದೆ. ಅತ್ತ ಕೆಎನ್ ರಾಜಣ್ಣ ತಾವೇ ಖುದ್ದು ಅಧ್ಯಕ್ಷರಾಗಲು ಸಜ್ಜಾಗ್ತಾ ಇದ್ದಾರೆ. ಡಿಕೆಶಿ ಭೇಟಿಗೆ ರಾಜಣ್ಣ ಬೆಲ್ಕೂಲ್ ಒಪ್ಪಲ್ಲ ಎಂದಿದ್ದಾರೆ. ಆದ್ದರಿಂದ ಅಪೆಕ್ಸ್ ಬ್ಯಾಂಕ್ ಅಖಾಡ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ತೀವ್ರ ಕುತೂಹಲ ಕೆರಳಿಸಿದ ಸಿಎಂ ರಾಜಣ್ಣ ಭೇಟಿ. ಅತ್ತ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುತ್ತಾ ಇದ್ದಂತೆ ಇತ್ತ ರಾಜಣ್ಣ ಸಿಎಂ ಕಾವೇರಿ ನಿವಾಸಕ್ಕೆ ಆಗಮಿಸಿದ್ರು. ಬರೋಬ್ಬರಿ 1 ಗಂಟೆ ಸಿದ್ದರಾಮಯ್ಯರ ಜೊತೆಗೆ ಚರ್ಚೆ ಮಾಡಿದ್ರು. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಬಗ್ಗೆ ಸುದೀರ್ಘವಾಗಿ ಮಾತನಾಡಿರುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಕೋಆಪರೇಟಿವ್ ನೀವೆಲ್ಲ ಟಿವಿಲಿ ತೋರಿಸ್ದಂಗೆ ಅಪೆಕ್ಸ್ ಬ್ಯಾಂಕ್ ಏನೇನು ಇಲ್ಲ. ಅಲ್ಲ, ಈಗ ಡಿ ಕೆ ಶಿವಕುಮಾರ್ ನಾನು ಮತ್ತೊಮ್ಮೆ ಹೇಳೋದು ಅಂದ್ರೆ KPCC ಪ್ರೆಸಿಡೆಂಟ್ ಅವರು ಕಾಂಗ್ರೆಸ್ನ ಸಂಘಟನೆ ಬಗ್ಗೆ ಮತ್ತೆ ಯಾವಾಗ ಬೇಕಾದರೂ ಅವರು ಬಂದು ನಮ್ಮನ್ನು ಮಾತಾಡ್ಬೋದು ಅಥವಾ ನಮ್ಮನ್ನು ಕರೆಸಿ ಬೇಕಾದ್ರೂ ಮಾತಾಡ್ಬೋದು. ಕುರ್ಚಿ ಕಾಳಗದ ಮಧ್ಯೆ ಇದೀಗ ಅಪೆಕ್ಸ್ ಬ್ಯಾಂಕ್ ಅಧಿಕಾರಕ್ಕೆ ಡಿಕೆ ಹಾಗೂ ರಾಜಣ್ಣ ಮಧ್ಯೆ ಮುಸುಕಿನ ಗುದ್ದಾಟ ಶುರುವಾದಂತೆ ಕಾಣ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿಗೆ ಡಿ ಕೆ ಶಿವಕುಮಾರ್ ಮತ್ತು ರಾಜಣ್ಣ ನಡುವೆ ಜಟಾಪಟಿ ನಡೀತಾ ಇರುವಾಗಲೇ ಅಪೆಕ್ಸ್ ಬ್ಯಾಂಕ್ಗೆ ಆಡಳಿತ ಅಧಿಕಾರಿಯನ್ನ ಮುಖ್ಯಮಂತ್ರಿಗಳು ನೇಮಕ ಮಾಡಿದ್ದಾರೆ. ಈ ಹೊತ್ತಿಗೆ ಅಪೆಕ್ಸ್ ಬ್ಯಾಂಕ್ಗೆ ಮುಖ್ಯಮಂತ್ರಿಗಳು ಆಡಳಿತ ಅಧಿಕಾರಿಯನ್ನ ನೇಮಕ ಮಾಡಿದ್ದಾರೆ. ಸಿಎಂ ಅಪರ ಕಾರ್ಯದರ್ಶಿಯಾಗಿರುವ ಜಿಯಾವುಲ್ಲಾ ಅವರನ್ನು ನೇಮಕ ಮಾಡಿದ್ದಾರೆ. ಸದ್ಯ ಸಿದ್ದರಾಮಯ್ಯ ಅವರ ಬಳಿ ಇರುವ ಸಹಕಾರ ಇಲಾಖೆ, ಈ ಹಿಂದೆ ಮಂತ್ರಿಯಾಗಿದ್ದರು ರಾಜಣ್ಣ. ಈಗ ಮುಖ್ಯಮಂತ್ರಿಗಳ ಕೈಯಲ್ಲೇ ಇದೆ ಸಹಕಾರ ಇಲಾಖೆ. ಮುಖ್ಯಮಂತ್ರಿಗಳು ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಭಾಳ ಪ್ರಮುಖವಾಗಿ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷಗಿರಿ ವಿಚಾರವಾಗಿ ರಾಜಣ್ಣ ಡಿಕೆಶಿ ನಡುವೆ ಈ ಜಟಾಪಟಿದೆ. ಇದರ ನಡುವೆ ಮುಖ್ಯಮಂತ್ರಿಗಳು ಈಗ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿದ್ದಾರೆ. ಏನಿದೆ ಈ ಹೊತ್ತಿಗೆ ಇನ್ಸೈಡ್ ಮಾಹಿತಿ ಅಭಿಷೇಕ್? ಇಬ್ರು
ಇಬ್ಬರು ಪ್ರಭಾವಿ ನಾಯಕರು, ಒಂದ್ ಕಡೆ ಕೆ ಎನ್ ರಾಜಣ್ಣ ಅವರು, ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು. ಈ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷಗಿರಿಯ ಮೇಲೆ ಇಬ್ಬರ ಕಣ್ಣು ಮೊದಲಿಂದ ಇರುವಂತದ್ದು. ಕೋಆಪರೇಟಿವ್ ಸೆಕ್ಟರ್ ನಲ್ಲಿ ಕೆ ಎನ್ ರಾಜಣ್ಣರವರಿಗೆ ಇರುವಂತ ದೈತ್ಯ ಶಕ್ತಿ ಏನು ಅಂತ ಅರ್ತಿರುವಂತ ಡಿ ಕೆ ಶಿವಕುಮಾರ್ ಅವರು ಈ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ರಾಜಣ್ಣರವ್ರನ್ನ ಭೇಟಿ ಮಾಡಿದ್ರು. ತಮ್ಮ ಕ್ಯಾಂಡಿಡೇಟ್ಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಮನವಿಯನ್ನ ಮಾಡಿದ್ರು ಅನ್ನೋದು ಮಾಹಿತಿ ಒಂದ್ ಕಡೆ ಆಯ್ತು. ಅಂದ್ರೆ ಮತ್ತೊಂದ್ ಕಡೆಗೆ ಸಚಿವ ಸ್ಥಾನ ಕೈ ತಪ್ಪೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಬಳಿ ಮಾಡಿದಂತ ಆರೋಪವೇ ಕಾರಣ ಅನ್ನೋ ಕಾರಣದಿಂದಾಗಿ ಕೆ ಎನ್ ರಾಜಣ್ಣರವರು ತಮ್ಮ ಅಭ್ಯರ್ಥಿಯನ್ನೇ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷನಾಗಿ ಮಾಡಬೇಕು ಅನ್ನೋದು ಪಣವನ್ನು ತೊಟ್ಟಿದ್ರು. ಈ ಕಾರಣದಿಂದ ಮನವೊಲಿಸುವಂತ ಕೆಲಸವನ್ನ DCM ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು ಅಂತ ಹೇಳಲಾಗ್ತಿದ್ರು ಕೂಡ 2 ಬಾರಿ ಭೇಟಿಯಾಗಿರುವಂಥದ್ದು. ಬದ್ಧ ವೈರಿಯಾದಂಥ ಡಿ ಕೆ ಶಿವಕುಮಾರ್ ಹಾಗೂ ಕೆ ಎನ್ ರಾಜಣ್ಣ ರಾಜಕೀಯವಾಗಿ ಒಬ್ಬರ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಕೆ ಎನ್ ರಾಜಣ್ಣ ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಒಂದು ವೇಳೆ ಡಿ ಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆದ್ರು ಅಂದ್ರೆ ರಾಜ್ಯದಲ್ಲಿರುವಂಥ ಅಷ್ಟು ಕಾಂಗ್ರೆಸ್ ಕಚೇರಿಗಳನ್ನು ಮುಚ್ಚಬೇಕಾದಂಥ, ಬೀಗ ಹಾಕಬೇಕಾದಂಥ ದಿನಗಳು ತೀರಾ ದೂರದಲ್ಲೇನಿಲ್ಲ ಅನ್ನೊಂದು ಮಾತನ್ನ ಹೇಳಿದ್ರು. ಇಂಥ ಸಂದರ್ಭದಲ್ಲಿ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ಕೆ ಎನ್ ರಾಜಣ್ಣರವ್ರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ನಾವು ನೋಡಿದ್ರೆ ಇಲ್ಲಿಗೆ ಅರ್ಥ ಆಗ್ತಿರುವಂಥದ್ದು, ಒಂದು ಕೋಆಪರೇಟಿವ್ ಸೊಸೈಟಿಯ ದಿಗ್ಗಜರಾದಂಥ ಕೆ ಎನ್ ರಾಜಣ್ಣರವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು. ಒಂದು ವೇಳೆ ಮುಖ್ಯಮಂತ್ರಿ ಆಗುವಂಥ ದಿನ ಸನ್ನಿಹಿತವಾಗಿದ್ರೆ ತನ್ನ ಕ್ಯಾಬಿನೆಟ್ನಲ್ಲಿ ಅವಕಾಶವನ್ನ ಕೊಡುವಂಥ ಭರವಸೆಯನ್ನು ಏನಾದರೂ ಕೊಟ್ಟಿದ್ದಾರಾ, ಅಥವಾ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡಿ, ಅದಾದ ನಂತರ ನಿಮಗೆ ಬೇಕಾದಂಥ ಅನುಕೂಲವನ್ನು ಮಾಡಿಕೊಡ್ತೀವಿ ಅಂತ ಏನಾದರೂ ಮಾತನಾಡಿದ್ದಾರಾ, ಅಥವಾ ಈ ಹಿಂದೆ ಆಗಿರುವಂಥ ಅಷ್ಟು ರಾಜಕೀಯ ಬೆಳವಣಿಗೆಗಳನ್ನ ಮರ್ತುಬಿಡಿ ಇನ್ಮುಂದೆ ಆದರೂ ಕೈ ಜೋಡಿಸೋಣ ಅಂತ ಒಂದು ಮನವಿಯನ್ನು ಮಾಡಿದರೆ, ಈ 3 ಆಯಾಮಗಳಲ್ಲಿ ನಾವು ಯೋಚನೆ ಮಾಡಬೇಕಾಗತ್ತೆ. ಆದರೆ ರಾಜಣ್ಣರವರು DCM ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾದಂಥ ಪೂರ್ಣ ಪ್ರಮಾಣದ ವಿವರವನ್ನು ಸಿದ್ದರಾಮಯ್ಯನವರಿಗೆ ನೀಡಿದ ನಂತರವಷ್ಟೇ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿರೋದನ್ನು ನಾವಿಲ್ಲಿ ಗಮನಿಸಬೇಕಾಗಿರೋದು ಒಂದು ಕಡೆ ಆಗುತ್ತೆ. ಇದ್ರ ಜೊತೆಗೆ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ನ ಒಳಜಗಳ, ಕುರ್ಚಿ ಕಿತ್ತಾಟದ ಬಗ್ಗೆ 8 ಪುಟಗಳ ದಾಖಲೆಯನ್ನು, 8 ಪುಟಗಳ ಪತ್ರವನ್ನು ಹೈಕಮಾಂಡ್ಗೆ ಬರೆದಿರುವಂಥ ರಾಜಣ್ಣ, ಇದು ಕೇವಲ ಒಂದು ಪತ್ರವಲ್ಲ. ಈ ರೀತಿ ಪದೇ ಪದೇ ಪ್ರತಿ ವಾರ ಒಂದೊಂದು ಪತ್ರವನ್ನು ನಾವು ನಿಮಗೆ ಕಳಿಸ್ತೇವೆ. ಅಲ್ಲಿಯವರೆಗೂ ನೀವು ಯಾವುದೇ ಬದಲಾವಣೆಯನ್ನು ಮಾಡಬೇಕಾ ಮಾಡಬಾರ್ದು ಅನ್ನೋದು ಚಿಂತನೆಯನ್ನು ನೀವು ಮಾಡ್ತೀರಿ ಅಂತ ಹೈಕಮಾಂಡ್ಗೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಡಿ ಕೆ ಶಿವಕುಮಾರ್ ಅವರು ರಾಜಣ್ಣರವ್ರನ್ನ ಭೇಟಿಯಾಗಿರುವಂಥ ಒಂದು ಹಿನ್ನೆಲೆ ನೋಡಿದಾಗ ವಿಶ್ವಾಸಕ್ಕೆ ಪಡೆಯುವಂಥ ಅಷ್ಟು ಯತ್ನಗಳು ನಡೀತಾ ಇದೆ ಅಂತ ಗೊತ್ತಾಗ್ತಿರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಮುಖ್ಯಮಂತ್ರಿ ಕುರ್ಚಿ ವಿಚಾರವಾಗಿ ಜಟಾಪಟಿ ನಡೀತಾ ಇದೆ. ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ 5 ವರ್ಷ ನಾನೇ CM ಈ ರಾಜ್ಯದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹೀಗಿರುವಾಗ CM ಬಣದ ಶಾಸಕರುಗಳು, ಸಚಿವರುಗಳು ಫುಲ್ ಸ್ಟ್ರಾಂಗ್ ಆಗಿದ್ದಾರೆ. ಮುಖ್ಯಮಂತ್ರಿಗಳು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂಥೇಳಿ ಯಾವಾಗ ನೇರ ಹೇಳ್ತಾ ಇದ್ರು, ಈಗ ಅವರ ಬೆಂಬಲಿಗರು ಕೂಡ ಅದೇ ಮಾತನ್ನ ಪದೇ ಪದೇ ಉಚ್ಚಾರ ಮಾಡ್ತಾ ಇದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅಂತೇಳಿ ಪುನರುಚ್ಚಾರ ಮಾಡಿದ್ದಾರೆ. DKಶಿ ಆಪ್ತರಿಗೂ ಕೂಡ ಸಿದ್ದರಾಮಯ್ಯ ಬಣದಿಂದ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದ್ದಾರೆ. ರಾಜ್ಯದಲ್ಲಿ CM ಬದಲಾವಣೆಯ ಪ್ರಶ್ನೆಯೇ ಉದ್ಭವಿಸೋದಿಲ್ಲ. ಸಿದ್ದರಾಮಯ್ಯನವರು ಎಷ್ಟು ಅನಿವಾರ್ಯ ಅನ್ನೋದು ಹೈಕಮಾಂಡ್ಗೂ ಕೂಡ ಗೊತ್ತಿದೆ. ಹಾಗಾಗಿ ಹೈಕಮಾಂಡ್ ಬಹಳ ಸೂಕ್ಷ್ಮವಾಗಿ ಇದನ್ನು ಗಮನಿಸ್ತಾ ಇದೆ. ಮತ್ತು ಯಾವುದೇ ಆ ರೀತಿಯ ಬದಲಾವಣೆಗಳು ಆಗೋದೇ ಇಲ್ಲ ಅಂಥೇಳಿ ಮುಖ್ಯಮಂತ್ರಿಗಳ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂಥ ಅಶೋಕ್ ಪಟ್ಟಣ್ ಅವರು ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡ್ತಾ ಹೇಳಿದ್ದಾರೆ, ಶಾಸಕರು, ನಾಯಕರು ಪಕ್ಷದ ಶಿಸ್ತಿನ ಸಿಪಾಯಿಗಳಂತೆ ಇರಬೇಕು. ಇಂಥವರನ್ನ ಕಂಟ್ರೋಲ್ ಮಾಡದಿದ್ದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಗ್ಯಾರಂಟಿ. ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಆಪ್ತ ಅಶೋಕ್ ಪಟ್ಟಣ್ ಹೇಳಿಕೆಯನ್ನು ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆಯ ಬಿರುಗಾಳಿದಿದೆ. ಆದರೆ ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯ ಅವರನ್ನು ಏನಾದರೂ ಕೆಳಗಿಳಿಸಿದೆ ಆದರೆ ಪಕ್ಷದ ಮೇಲೆ ಸಾಕಷ್ಟು ಪರಿಣಾಮಗಳಾಗುತ್ತೆ ಅನ್ನೋದನ್ನು ಈಗಾಗಲೇ ಕೆ ಎನ್ ರಾಜಣ್ಣ ಅವರು ಕೂಡ ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಿದ್ರೆ ಅಶೋಕ್ ಪಟ್ಟಣ್ ಅವರು ಕೂಡ ಇದ್ದಾರೆ, ಹಿರಿಯ ಶಾಸಕರು, ಅವರ ಅಭಿಪ್ರಾಯವನ್ನು ಕೇಳೋಣ ಸರ್. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಏನಾದರೂ ನಾಯಕತ್ವದಿಂದ ಅಂದರೆ ಮುಖ್ಯಮಂತ್ರಿ ಸ್ಥಾನ ಕೆಳಗಿಳಿಸಿದೆ ಆದರೆ ಪಕ್ಷದ ಮೇಲೆ ಯಾವ ರೀತಿ ಪರಿಣಾಮ ಆಗ್ಬೋದು? ತಾವು ಆಪ್ತ ಶಾಸಕರಿದ್ದಾರೆ, ಏನು ಹೇಳ್ತೀರಿ ಸರ್? ಆ ಪ್ರಶ್ನೆ ಉದ್ಭವಿಸ್ತಾ ಇದೆ. ಇಲ್ಲ, ಈಗ ಸಿದ್ದರಾಮಯ್ಯ ಅವರೇ ಡೈರೆಕ್ಟಾಗಿ ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದ್ರೆ ಇಳಿತೀನಪ್ಪ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರು ಇಳಿಯೋ ಪ್ರಶ್ನೆನೇ ಬರಲ್ಲ. ಹೈಕಮಾಂಡ್ ಹೇಳಿದ್ರೆ ಇಳಿತೀನಿ ಅಂತ ಅವರೇ ಹೇಳಿಬಿಟ್ಟಿದ್ದಾರೆ. ಆದರೆ ಅಂಥವೇನು ಉದ್ಭವ ಪರಿಸ್ಥಿತಿ ನಿರ್ಮಾಣ ಆಗಲ್ಲ ಈಗ. ಸರ್, ಕರೆಕ್ಟ್ ತಾವು ಹೇಳೋದು. ಆದರೆ ಎಲ್ಲೋ ಒಂದು ಕಡೆ ಹೈಂದ ಅಂತಕ್ಕಂಥ ಒಂದು ಪ್ರಬಲ ಒಂದು ವರ್ಗವನ್ನು ಒಂದು ಕೇವಲ ಕರ್ನಾಟಕಕ್ಕೆ ಅಷ್ಟೇ ಸೀಮಿತ ಅಲ್ಲ, ನೆರೆಹೊರೆ ರಾಜ್ಯಗಳಲ್ಲೂ ಕೂಡ ಭಾಳ ಪ್ರಭಾವವಾಗಿ ಇಟ್ಕೊಂಡಿರ್ತಕ್ಕಂತಹ ನಾಯಕರು ಸಿದ್ದರಾಮಯ್ಯ ಅವರು. ಎಲ್ಲೋ ಒಂದು ಕಡೆಗೆ ಒಂದಷ್ಟು ಗೊಂದಲಗಳು, ಒಂದಷ್ಟು ಈ ಬೆಳವಣಿಗೆಗಳಿಂದಾಗಿ ಬೇರೆ ರಾಜ್ಯಗಳ ಪಂಚರಾಜ್ಯ ಚುನಾವಣೆಗಳ ಮೇಲೆ ಪರಿಣಾಮ ಆಗೋದಿಲ್ವ ಅಂತ? ಯಾವುದೂ ಆಗಲ್ಲ. ನೀವೆಲ್ಲ ಇದೆಲ್ಲ ಮೀಡಿಯಾದವರು ಸೃಷ್ಟಿ ಮಾಡ್ತಾಯಿದ್ರು ಅಷ್ಟೇ. ಎಲ್ಲೂ ಏನು ಎಫೆಕ್ಟ್ ಆಗಲ್ಲ. ಅವ್ರವ್ರು ಯಾವ್ಯಾವ ಕೆಪಾಸಿಟಿ ಅವ್ರಿಗೆ ಗೆಲ್ತಾರೆ ಅಷ್ಟೇ. ಸಿದ್ದರಾಮಯ್ಯ ಅವರ ಪಕ್ಷಕ್ಕೆ ಅನಿವಾರ್ಯತೆ ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು, ಎಲ್ಲರೂ ಹೇಳಿರ್ತಕ್ಕಂಥ ಎಲ್ಲ ಗೊತ್ತಿದೆ, ಅನಿವಾರ್ಯ ಅಂತಲೂ ಗೊತ್ತಿದೆ. ಎಲ್ಲ ಥರನೂ ಹೈಕಮಾಂಡ್ ಅವ್ರು ಗಮನಿಸಿದ್ದಾರೆ. ಮೊನ್ನೆ ಖರ್ಗೆ ಅವರು ಕೂಡ ಹೇಳಿದ್ದಾರೆ,
ಇದೆಲ್ಲ ದೆಹಲಿ ಮಟ್ಟದಲ್ಲಿ ಬರುವಂಥದ್ದೆಲ್ಲ ನೀವೇ ಸೆಟ್ಲ್ ಮಾಡ್ಕೊಳ್ಳಿ ಅಂತ ಹೇಳಿದರೆ ಅವರಿಬ್ಬರು ಅಣ್ಣ ತಮ್ಮಂದ್ರ ಥರ ಇದ್ದಾರೆ, ಅವರೇ ಸೆಟ್ಲ್ ಮಾಡ್ಕೊತಾರೆ. ಥ್ಯಾಂಕ್ ಯು. ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಇಷ್ಟೊಂದು ಗೊಂದಲಗಳಾಗ್ತದೆ? ಮತ್ತೆ ಇವತ್ತು ಬೆಳಗ್ಗೆ ಕುಣಿಗಲ್ ರಂಗನಾಥ್ ಇರ್ಬೋದು, ಎಲ್ಲರೂ ಕೂಡ ಹೇಳುವಂಥದ್ದು ಏನಂದರೆ ಹೈಕಮಾಂಡ್ ಮಾತುಕತೆ ಆಗಿದೆ, ಬಿಟ್ಕೊಡಿ ಅಂತಕ್ಕಂಥ ಮಾತುಗಳನ್ನ ಓಪನ್ ಸ್ಟೇಟ್ಮೆಂಟ್. ಕೆಲವು MLAಗಳಿಗೆ ಅರ್ಥ ಆಗ್ತಾ ಇಲ್ಲ, ಕೆಲವೆಲ್ಲ ಸುಮ್ಮನೆ ಅದು ಇದು ಸ್ಟೇಟ್ಮೆಂಟ್ ಕೊಟ್ಟು ನಮ್ಮ ಪಾರ್ಟಿಗೆ ಡ್ಯಾಮೇಜ್ ಆಗ್ತಾಯಿದೆ. ಹೈಕಮಾಂಡ್ ಅವರು ಕೂಡ ಹೇಳಿದ್ದಾರೆ, ಯಾರು ಇದ್ರ ಬಗ್ಗೆ ಮಾತಾಡಬೇಡ ಅಂತ ಹೇಳಿದ್ದಾರೆ. ಅದರಿಂದ ಶಿಸ್ತಿನ ಸಿಪಾಯಿ ಥರ ಎಲ್ಲರೂ ಇರಬೇಕು. ಇಲ್ಲ ಕೆಲವೇ ನೋಡ್ತಾರೆ, ಇನ್ನು ಸ್ವಲ್ಪ ದಿನ ನೋಡಿ ಮತ್ತೆ ಇದೇ ಥರ ಸ್ಟೇಟ್ಮೆಂಟ್ ಅವರು ಕೊಟ್ಟರೆ ಪಕ್ಷದಿಂದ ಆ್ಯಕ್ಷನ್ ತೊಗೊತಾರೆ. ಅವರು ಯಾರೇ ಆಗಲಿ ಆ್ಯಕ್ಷನ್ ಆಗುತ್ತೆ, ಹಾಗೆ ಆಗುತ್ತೆ ಗ್ಯಾರಂಟಿ. ಇಲ್ಲಾಂದ್ರೆ ಪಾರ್ಟಿ ಡ್ಯಾಮೇಜ್ ಆಗ್ಬಿಡ್ತದೆ. ಹಾಗಿದ್ರೆ ಅಂತಿಮವಾಗಿ ಸಿದ್ದರಾಮಯ್ಯ ಮುಂದುವರಿತಾರೆ ಅಂತ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲ ಅಂತೀರ? ಈ ಸದ್ಯಕ್ಕಂತೂ ಹಾಗೆ ಮುಂದುವರೆದಿದ್ದಾರೆ. ಬಜೆಟ್ ಆಗೋವರೆಗೂ ಆಗುತ್ತೆ ಸರ್, ಅದು ಹಾಗೆ ಮುಂದುವರಿಬಹುದು? ಹೈಕಮಾಂಡ್ ಹೇಳಿದ್ರೆ ಬಜೆಟ್ ಆಗೋವರೆಗೂ ಆಗ್ಬೋದು, 5 ವರ್ಷ ಆಗ್ಬೋದು, 10 ವರ್ಷ ಅವರೇ ಇರ್ಬೋದು. ಹೈಕಮಾಂಡ್ ಹೇಳ್ಬೇಕು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಇದಿಷ್ಟು ಕೂಡ ಹಿರಿಯ ಶಾಸಕರಂಥ ಅಶೋಕ್ ಪಟ್ಟಣ್ ಅವರ ಮಾತು. ಅವ್ರು ಹೇಳುವಂತೆ ಸಿದ್ದರಾಮಯ್ಯ ಅವರೇ ಮುಂದುವರಿಯುವಂಥದ್ದು ನಿಶ್ಚಿತ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಯಾರೂ ಕೂಡ ಯಾವ ಶಾಸಕರು ಕೂಡ ಅಷ್ಟು ನೇರವಾಗಿ ಮತ್ತು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡಬಾರ್ದು. ಹಾಗೇನಾದರೂ ಕೊಟ್ಟಿದೆ ಆದರೆ ಖಂಡಿತವಾಗಲೂ ಕೂಡ ಹೈಕಮಾಂಡ್ ಈ ಬಾರಿ ಖಡಕ್ ಆದಂತಹ ಸಂದೇಶವನ್ನು ಕೊಡುತ್ತೆ, ಅವರಿಗೆ ಸ್ಪಷ್ಟ ಸೂಚನೆಯನ್ನು ಕೂಡ ಕೊಟ್ಟುಬಿಡುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕಾದು ನೋಡಬೇಕು ಹೈಕಮಾಂಡ್ ಇಂಥ ಓಪನ್ ಸ್ಟೇಟ್ಮೆಂಟ್ಗಳಿಗೆ ಬ್ರೇಕ್ ಆಗುತ್ತಾ. ಜೊತೆಗೆ CM ಸಿದ್ದರಾಮಯ್ಯ ಪರವಾಗಿ ಕೂಡ ಅಶೋಕ್ ಪಟ್ಟಣ್ ಅವರು ಬ್ಯಾಟಿಂಗ್ ಮಾಡಿರ್ತಕ್ಕಂಥದ್ದು. ನೋಡೋಣ ಸಿದ್ದರಾಮಯ್ಯ ಅವರೇ ಮುಂದುವರಿತಾರಾ ಅಥವಾ ಏನಾದರೂ ರಾಜ್ಯ ನಾಯಕತ್ವದಲ್ಲಿ ಮತ್ತೆ ಏನಾದರೂ ಬಿರುಗಾಳಿ ಏಳುತ್ತಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಾಜಿ ಸಚಿವ ಬಿಜೆಪಿಯ ಶಾಸಕ ಭೈರತಿ ಬಸವರಾಜ್ಗೆ ಬಂಧನದ ಭೀತಿ ಎದುರಾಗಿದೆ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಈಗ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭೈರತಿ ಬಸವರಾಜ್ ಅವರನ್ನು ಬಂಧನ ಮಾಡುವಂಥ ಸಾಧ್ಯತೆ ಇದೆ. CID ಅಧಿಕಾರಿಗಳು ಬಂಧನಕ್ಕಾಗಿ ಬಲೆ ಬೀಸಿದ್ದಾರೆ. ಲುಕ್ಔಟ್ ನೋಟಿಸ್ ಅನ್ನು ಹೊರಡಿಸಲಾಗಿದೆ. ಈ ಕುರಿತಾಗಿ ಒಂದು ಡೀಟೇಲ್ ಮಾಹಿತಿ ಇಲ್ಲಿದೆ ನೋಡಿ. ಭೈರತಿ ಬೇಟೆಗೆ CID ಅಧಿಕಾರಿಗಳು ಸಜ್ಜು. ಯಾವುದೇ ಕ್ಷಣದಲ್ಲಿ ಬಸವರಾಜ್ ಬಂಧನ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಬಿಕ್ಲು ಶಿವು ಕೊಲೆ ಕೇಸ್ ಉರುಳಾಗಿದೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದ್ದು ಬಂಧನಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ನಾಪತ್ತೆಯಾಗಿರೋ ಶಾಸಕ ಭೈರತಿ ಬಸವರಾಜ್ಗಾಗಿ CID ಅಧಿಕಾರಿಗಳು ಬಲೆ ಬೀಸಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ ಜಾಮೀನು ಅರ್ಜಿ ವಜಾಗೊಳಿಸಿದೆ. ನಿರೀಕ್ಷಣಾ ಜಾಮೀನು ನಿರಾಕರಣೆ ಹಿನ್ನೆಲೆ ಬೇರೆ ದೇಶಕ್ಕೆ ಎಸ್ಕೇಪ್ ಆಗಿರೋ ಶಂಕೆ ಕೂಡ ವ್ಯಕ್ತವಾಗಿದೆ. 3 CID ಅಧಿಕಾರಿಗಳ ತಂಡ ಭೈರತಿಗಾಗಿ ಹುಡುಕಾಟ ನಡೆಸಿದೆ. ಪುಣೆ, ಮಹಾರಾಷ್ಟ್ರ, ಗೋವಾ ಸೇರಿ ಇನ್ನಿತರ ರಾಜ್ಯಗಳಲ್ಲಿ ತಲಾಶ್ ನಡೆಸಿದ್ದಾರೆ. ಭೈರತಿ ವಿರುದ್ಧ ಲುಕ್ಔಟ್ ನೋಟಿಸ್. A1 ಜಗ್ಗನ ಜೊತೆ ಕುಂಭಮೇಳಕ್ಕೆ ಹೋಗಿರೋ ಫೋಟೋ ಸೇರಿ CID ಅಧಿಕಾರಿಗಳು ಪಕ್ಕಾ ದಾಖಲೆ ಇಟ್ಕೊಂಡಿದ್ದಾರೆ. ಇನ್ನು 2 ಬಾರಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡ ಹಿನ್ನೆಲೆ ಲುಕ್ಔಟ್ ನೋಟಿಸ್ ಜಾರಿ ಮಾಡಲಾಗಿದೆ. ಏರ್ಪೋರ್ಟ್, ರೈಲ್ವೆ, ಟೋಲ್ ಸೇರಿ ಹಲವೆಡೆ ಜಾರಿ ಮಾಡಿದ್ದಾರೆ. ಇನ್ನು 2 ಬಾರಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡ ಹಿನ್ನೆಲೆ ಲುಕ್ಔಟ್ ನೋಟಿಸ್ ಜಾರಿಗೆ ಸಿದ್ಧತೆ ನಡೆಸಲಾಗಿದೆ. ಏರ್ಪೋರ್ಟ್, ರೈಲ್ವೆ, ಟೋಲ್ ಸೇರಿ ಹಲವೆಡೆ ಜಾರಿ ಮಾಡಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಭೈರತಿ ವಿದೇಶಕ್ಕೆ ಹೋಗಿರೋ ಸಾಧ್ಯತೆ ತೀರಾ ಕಡಿಮೆ. ಯಾಕಂದ್ರೆ ಸಿಟಿ ಎಕ್ಸಿಟ್ ಗೇಟ್ಗಳ ಮೇಲೆ CID ಹದ್ದಿನ ಕಣ್ಣಿಟ್ಟಿತ್ತು. ಹೀಗಾಗಿ ದೇಶದಲ್ಲೇ ಅಡಗಿರೋ ಅನುಮಾನ ಇದೆ. ಪುಣೆ ಲಾಸ್ಟ್ ಲೊಕೇಶನ್ ತೆಗೆಸಿ ಎಲ್ಲಾ CCTV ಪರಿಶೀಲನೆ ಕೂಡ ನಡೆಸಿದ್ದಾರೆ. ಆನ್ಲೈನ್ ವಹಿವಾಟು, ATM ಸೇರಿ ಎಲ್ಲಾ ಮಾಹಿತಿಯನ್ನ ಪರಿಶೀಲಿಸಿದ್ದಾರೆ. ಇದಿಷ್ಟೇ ಅಲ್ಲ, CIDಗೆ ಪ್ರಬಲ ಸಾಕ್ಷ್ಯ ಸಿಕ್ಕಿದ್ದು ಇದೇ ಭೈರತಿಗೆ ಸಂಕಷ್ಟ ತಂದಿಟ್ಟಿದೆ. ಅದೊಂದು ಪೆನ್ ಡ್ರೈವ್ನಿಂದ ಶಾಸಕರಿಗೆ ಕಂಟಕ ಎದುರಾಯ್ತಾ ಎಂಬ ಪ್ರಶ್ನೆ ಮೂಡಿದೆ. ಬಿಕ್ಲು ಶಿವು ಮೊಬೈಲ್ನಲ್ಲಿ ಆಡಿಯೋ ಸಂಗ್ರಹ ಮಾಡಲಾಗಿತ್ತು. ಶಿವು ಮನೆ ತಲಾಶ್ ವೇಳೆ ಕೆಲ ಟೆಕ್ನಿಕಲ್ ಸಾಕ್ಷ್ಯಗಳನ್ನ ಸೀಸ್ ಮಾಡಲಾಗಿತ್ತು. ಜಗ್ಗನ ಟೀಮ್ ಉಲ್ಟಾ ಹೊಡಿಬಹುದು ಅಂತ ಬಿಕ್ಲು ಶಿವು ಆಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡು ಪೆನ್ ಡ್ರೈವ್ನಲ್ಲಿಟ್ಟಿದ್ದ. ಇದೇ ಆಡಿಯೋದಿಂದ ಸಾಕಷ್ಟು ಅಂಶಗಳು ಪತ್ತೆಯಾಗಿವೆ. ಕೋರ್ಟ್ಗೆ CID ಗೌಪ್ಯ ಮಾಹಿತಿ ಸಲ್ಲಿಸಿ ಮನವರಿಕೆ ಮಾಡಿದೆ. ಹೀಗಾಗಿ ಭೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗಿದೆ. ಕೆಲ ದಿನಗಳ
ಹಿಂದೆ ಹೈಕೋರ್ಟ್ ಭೈರತಿ ವಿರುದ್ಧ ಕೋಕಾ ಆಕ್ಟ್ ರದ್ದು ಮಾಡಿತ್ತು. ಕೋಕಾ ಆಕ್ಟ್ ರದ್ದತಿ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಇದೀಗ ಸಿಐಡಿ ಸಿದ್ಧತೆ ನಡೆಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮ್ಮ ಪ್ರತಿನಿಧಿ ಅರವಿಂದ್ ಹೆಚ್ಚಿನ ಮಾಹಿತಿ ಕೊಡ್ತೀರಿ. ಅರವಿಂದ್, ಭೈರತಿ ಬಸವರಾಜು ಬಂಧನದ ಭೀತಿ ಎದುರಾಗಿದೆ. ಸದ್ಯ ಈಗ ಸಿಐಡಿ ಅಧಿಕಾರಿಗಳು ಯಾವ್ಯಾವ ಕಡೆಗಳಲ್ಲಿ ಅವರಿಗಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ? ಸದ್ಯಕ್ಕೆ ಈ ಹೊತ್ತಿಗೆ ಏನೇನು ಪ್ರೋಗ್ರೆಸಿವ್ ಮಾಹಿತಿ ಇದೆ ಅರವಿಂದ್? ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಬಿಕ್ಲು ಶಿವ, ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಎಫ್ಐ ಆರೋಪಿಯಾಗಿರುವಂತಹ ಮಾಜಿ ಸಚಿವ ಪ್ರಸ್ತುತ ಶಾಸಕ ಭೈರತಿ ಬಸವರಾಜ್ ಅವರಿಗೆ ಬಂಧನದ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ವಿಶೇಷ ತಂಡಗಳು, ಅದರಲ್ಲೂ ಕೂಡ ಪ್ರಮುಖವಾಗಿ ಸಿಐಡಿಯ 3 ತಂಡಗಳು ಈಗಾಗಲೇ ಅವರ ಲಾಸ್ಟ್ ಲೊಕೇಶನ್ನ ಟ್ರೇಸ್ ಮಾಡಿರುವಂಥದ್ದು. ಪುಣೆ, ಮಹಾರಾಷ್ಟ್ರ ಹಾಗೆ ಗೋವಾನಲ್ಲಿ ಅವರ ಲಾಸ್ಟ್ ಲೊಕೇಶನ್ಗಳನ್ನ ಟ್ರೇಸ್ ಔಟ್ ಮಾಡಿದ್ದಾರೆ. ಅವರು ಸಾಗಿ ಹೋದಂತಹ ದಾರಿಯಲ್ಲಿರುವಂತಹ ಟೋಲ್ನಲ್ಲಿರುವಂತಹ CCTV ದೃಶ್ಯಗಳನ್ನ ಈಗಾಗಲೇ ಲ್ಯಾಂಡ್ ಮಾರ್ಕನ್ನು ಚೆಕ್ ಮಾಡುವಂಥ, ಅನಲೈಸ್ ಮಾಡುವಂಥ ಕೆಲಸವನ್ನು ಸಿಐಡಿ ತಂಡಗಳು ಮಾಡಿರುವಂಥದ್ದು. ಇದು ಅಲ್ಲದೆ ಮತ್ತೊಂದು ಭಾಗದಲ್ಲಿ ಕೋರ್ಟ್ನಲ್ಲೂ ಕೂಡ ಕಾನೂನು ಮುಖಾಂತರವಾಗಿ ಹೋರಾಟಗಳು ನಡೀತಾ ಇರುವಂಥದ್ದು. ಭೈರತಿ ಬಸವರಾಜ್ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದಂಥ ಹಿನ್ನೆಲೆಯಲ್ಲಿ ಲುಕೌಟ್ ನೋಟಿಸನ್ನು ಕೂಡ ಈಗಾಗಲೇ ಸರ್ವ್ ಮಾಡಿದ್ದಾರೆ. ಎಲ್ಲ ಏರ್ಪೋರ್ಟ್, ರೈಲ್ವೆ ನಿಲ್ದಾಣ ಆಗಿರ್ಬೋದು, ಎಲ್ಲೇ ಆಗ್ಬೋದು, ಅವರನ್ನು ಕಂಡ ತಕ್ಷಣವೇ ಅರೆಸ್ಟ್ ಮಾಡುವಂಥ ಕೆಲಸಕ್ಕಾಗಿ ಈಗಾಗಲೇ ಲುಕೌಟ್ ನೋಟಿಸ್ನ ಕೂಡ ಜಾರಿ ಮಾಡಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಅವರನ್ನು ಲಾಸ್ಟ್ ಲೊಕೇಶನ್ನ ಚೆಕ್ ಮಾಡಿ ಅವರನ್ನು ಟ್ರೇಸ್ ಔಟ್ ಮಾಡುವಂಥ ಕೆಲಸವನ್ನು ಸಿಐಡಿ ತಂಡ ಮಾಡಲಾಗ್ತಾ ಇದೆ. ಆದರೆ ಈ ಒಂದು ತನಿಖೆಯ ಹಂತದಲ್ಲಿ ಕೆಲವು ಸಾಕ್ಷ್ಯಾಧಾರಗಳು ಲಭ್ಯವಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಕ್ಲು ಶಿವ ಈ ಕೇಸ್ಗೆ ಸಂಬಂಧಪಟ್ಟಂತೆ ಹಲವು ಆಡಿಯೋ ರೆಕಾರ್ಡ್ಗಳನ್ನ ಒಂದು ಪೆನ್ ಡ್ರೈವ್ನಲ್ಲಿ ಸ್ಟೋರ್ ಮಾಡಿ ಆತ ಇಟ್ಟಿದ್ದ, ಅದನ್ನು ಕೂಡ ಸಿಐಡಿ ತಂಡ ವಶಪಡಿಸಿಕೊಂಡಿರುವಂಥದ್ದು. ಆ ಮುಖೇನವಾಗಿ ತನಿಖಾ ಹಂತದಲ್ಲಿ ಇವರ ಒಂದು ಇನ್ವಾಲ್ವ್ಮೆಂಟ್ ಈ ಕೇಸ್ನಲ್ಲಿ ಪ್ರಮುಖವಾಗಿದೆ ಅನ್ನುವಂಥ ಕಾರಣಕ್ಕಾಗಿ ಅದನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿ ಆ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾ ಮಾಡಿಸುವಲ್ಲಿ ಸಿಐಡಿ ತಂಡ ಯಶಸ್ವಿಯಾಗಿದೆ. ಆದರೆ ಕೋಕಾ ಆ್ಯಕ್ಟ್ ಹಾಕಲಾಗಿರುತ್ತೆ. ಯಾಕಾಗಿ ಕೋಕಾ ಆ್ಯಕ್ಟ್ನ ಬಸವರಾಜ್ ಅವರ ಮೇಲೆ ಹಾಕಿದ್ದಾರೆ ಅನ್ನುವಂಥ ಪ್ರಶ್ನೆ ಎದುರಾಗಿ ಆ ಒಂದು ಆ್ಯಕ್ಟ್ನ ತೆಗೆದುಹಾಕಲಾಗುತ್ತೆ. ಹಾಗಾಗಿ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಸಿಐಡಿ ತಂಡ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಅದರ ಆ ಒಂದು ಹಂತದಲ್ಲಿ ಕಾನೂನು ಮುಖೇನವಾಗಿ ತಯಾರಿ ಕೂಡ ನಡೀತಾ ಇದೆ. ಆದರೆ ಒಟ್ಟಾರೆಯಾಗಿ ಭೈರತಿ ಬಸವರಾಜ್ ಅವರು ಒಂದು ಕಡೆ ಎಲ್ಲಿ ಬೆಳಗಾವಿಯಿಂದ ಹೊರಟು ಅಲ್ಲಿಂದ ಅವರು ನಾಪತ್ತೆ ಆಗಿರುವಂಥದ್ದು, ಎಲ್ಲೂ ಕೂಡ ಅವರು ಯಾರಿಗೂ ಕೂಡ ಅಂದರೆ ಅವರಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಗೂ ಕೂಡ ಸಂಪರ್ಕದಲ್ಲಿ ಸಿಗ್ತಾ ಇಲ್ಲ. ಜೊತೆಗೆ ದೇಶ ಬಿಟ್ಟು ಹೊರಗಡೆ ಹೋಗಿಲ್ಲ. ಆದರೆ ಅವರು ವಿರಾಮದ ಬಳಿಕ ಮತ್ತೆ ಸ್ವಾಗತ. ಇನ್ನಷ್ಟು ಅಪ್ಡೇಟ್ ಒಂದಿಗೆ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗೆ ಇದ್ದಾರೆ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ರಂಜಿತ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ, ಗಂಡ ಹೆಂಡತಿ ಮಧ್ಯೆ ಈ ಪ್ರೀತಿ, ಜಗಳ, ಮನಸ್ತಾಪ, ಮುನಿಸು ಇದೆಲ್ಲ ಇರೋದು ಬಹಳ ಸಹಜ. ಆದರೆ ಈ ದಂಪತಿಗಳ ನಡುವೆ ಇದ್ದಂಥ ಆ ಒಂದು ಮನಸ್ತಾಪ ಇದೆಯಲ್ಲ, ಅದು ಕೊಲೆಯ ಹಂತಕ್ಕೆ ಹೋಗಿದೆ. ಹಾಗಾದ್ರೆ ಏನಾಗಿದೆ ಅಲ್ಲಿ, ಏನಿದು ಸ್ಟೋರಿ, ನೀವೇ ನೋಡಿ. ಗುಂಡು ಹಾರಿಸಿ ಹೆಂಡತಿಯನ್ನೇ ಕೊಂದ ಪಾಪಿ, ಡಿವೋರ್ಸ್ ವಿಚಾರಕ್ಕೆ ಜಗಳ, ಪತ್ನಿಯ ಹತ್ಯೆ. ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಹೆಂಡತಿ ಮೇಲೆ ಅನುಮಾನಗೊಂಡ ಗಂಡ ಪತ್ನಿಯ ಉಸಿರನ್ನೇ ನಿಲ್ಲಿಸಿದ್ದಾನೆ, ಶೂಟ್ ಮಾಡಿ ಸಾಯಿಸಿದ್ದಾನೆ. ಗುಂಡಿನ ದಾಳಿಗೆ ವಿಲವಿಲ ಒದ್ದಾಡಿ ಪತ್ನಿ ಪ್ರಾಣ ಬಿಟ್ಟಿದ್ದಾಳೆ. ಗಂಡನ ರಾಕ್ಷಸಿ ಕೃತ್ಯಕ್ಕೆ ಬೆಂಗಳೂರಿನ ಬಸವೇಶ್ವರ ನಗರದ ವೆಸ್ಟ್ ಇನ್ ಹೋಟೆಲ್ ಬಳಿಯ ಜನ ಬೆಚ್ಚಿ ಬಿದ್ದಿದ್ದಾರೆ. ಬೆಂಗಳೂರಿನ ರಾಜಾಜಿನಗರದ ಇಂಡಸ್ಟ್ರಿಯಲ್ ಟೌನಲ್ಲಿ ಪತ್ನಿಯನ್ನೇ ಪತಿ ಕೊಲೆಗೈದಿದ್ದಾನೆ. ನೀವು ನೋಡ್ತಾ ಇರೋದು ಇದೇ ಸ್ಪಾಟ್. ಅದು ಗುಂಡಿನಿಂದ ತನ್ನ ಕೈಯಲ್ಲಿರುವಂಥ ಪಿಸ್ತೂಲನ್ನು ತೆಗೆದುಕೊಂಡು ಶೂಟೌಟ್ ಮಾಡಿದ್ದಾನೆ. ನೀವು ನೋಡ್ತಾ ಇರ್ಬೋದು ಘಟನೆ ನಡೆದಿರುವಂಥ ಸ್ಥಳವನ್ನು ಕ್ಯಾಮ್ರಾಮನ್ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಇದೇ ಒಂದು ಜಾಗದಲ್ಲಿ ಅವರು ಕೂಡ ಬ್ಯಾಂಕಲ್ಲಿ, ಅಂದರೆ ಇವರಿಬ್ಬರು ಕೂಡ 2011ರಲ್ಲಿ ಮದುವೆ ಆಗಿರ್ತಾರೆ. ಮೂಲತಃ ಇವರು ತಮಿಳುನಾಡಿನ ಸೇಲಂನವರಾಗಿರ್ತಾರೆ. ಹೆಂಡತಿ ಕೊಂದ ಪಾಪಿ. 2011ರಲ್ಲಿ ಭುವನೇಶ್ವರಿಯನ್ನ ಬಾಲಮುರುಗನ್ ಮದುವೆಯಾಗಿದ್ದ. ಇಬ್ಬರ ನಡುವೆ ವೈಮನಸ್ಸು ಹಿನ್ನೆಲೆ ಡಿವೋರ್ಸ್ಗೆ ಅಪ್ಲೈ ಮಾಡಲಾಗಿದೆ. ಪತ್ನಿಗೆ ಬೇರೆ ಸಂಬಂಧ ಇದೆ ಎಂದು ಪತಿ ಬಾಲಮುರುಗನ್ ಅನುಮಾನ ಪಡುತ್ತಿದ್ದ. ಇದರಿಂದ ಡಿವೋರ್ಸ್ ಕೇಳಿದ್ರು ಬಾಲಮುರುಗನ್ ಒಪ್ಪಿರಲಿಲ್ಲ. ವಾರದ ಹಿಂದೆ ಬಾಲಮುರುಗನ್ಗೆ ಡಿವೋರ್ಸ್ ನೋಟಿಸ್ ಸಿಕ್ಕಿತ್ತು. ಮದುವೆಯಾದ ಕೆಲ ವರ್ಷಗಳ ನಂತರ ಇಬ್ಬರ ನಡುವೆ ಮನಸ್ತಾಪ ಹೆಚ್ಚಾಯಿತು.
ಪ್ರತಿದಿನ ಇಬ್ಬರ ನಡುವೆ ಜಗಳ. ಅದೇ ರೀತಿ ಇವತ್ತು ಗಂಡ ಹೆಂಡತಿ ನಡುವೆ ಜಗಳ ಶುರುವಾಗುತ್ತೆ. ಅದ್ಯಾವ ಕಾರಣಕ್ಕೆ ಜಗಳ ಆಯ್ತು ಗೊತ್ತಿಲ್ಲ. ಆದ್ರೆ ಇವತ್ತಿನ ಇಬ್ಬರ ನಡುವಿನ ಜಗಳ ತಾರಕಕ್ಕೇರಿ ಶೂಟ್ ಮಾಡಿದ್ದಾನೆ. ಪಿಸ್ತೂಲಿಂದ ಆಕೆಗೆ ಇವತ್ತು ಒಂದು ನಾಲ್ಕು ರೌಂಡ್ಸ್ ಫೈರಿಂಗ್ ಮಾಡಿದ್ದಾಳೆ. ತಲೆಗೆ ಒಂದೆರಡು ಮತ್ತು ಕೈಗೆ ಒಂದೆರಡು. ಆಕೆ ತದನಂತರ ನಮ್ಮ 112ಗೆ ಕಾಲ್ ಬರುತ್ತೆ. ಇಮಿಡಿಯೇಟಾಗಿ ನಮ್ಮವ್ರು ಹೋಗಿ ಆಕೆನ ಒಂದು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ. ಹಾಸ್ಪಿಟ್ಲ್ ಕರ್ಕೊಂಡು ಹೋದಾಗಲೂ ಕೂಡ ಆಕೆಗೆ ಇನ್ನೂ ಜೀವ ಇರುತ್ತೆ. ಹಾಸ್ಪಿಟ್ಲ್ ಕರ್ಕೊಂಡು ಹೋದಾಗ ಆಕೆ ತೀರೋಗ್ತಾಳೆ. ಇನ್ನು ಮಾಗಡಿ ರಸ್ತೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಪಾಪಿಗೆ ಗನ್ ಎಲ್ಲಿಂದ ಸಿಕ್ತು, ಕೊಲೆ ಮಾಡಲು ಅಸಲಿ ಕಾರಣ ಏನು ಅನ್ನೋ ಬಗ್ಗೆ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ಆದ್ರೆ ಅದೇನೇ ಇರಲಿ, ಹೆಂಡತಿಯನ್ನೇ ಶೂಟ್ ಮಾಡಿ ಕೊಂದಿದ್ದು ಮಾತ್ರ ದುರಂತವೇ ಸರಿ. ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈಗ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು, ಕೇವಲ ಅನುಮಾನಕ್ಕಾಗಿ ನಡೆದಂತಹ ಕೊಲೆನಾ ಇದು, ಅಥವಾ ಅಸಲಿ ಕಾರಣ ಏನು ಅನ್ನುವಂಥ ಜೊತೆಯಲ್ಲಿ ಈ ಗನ್ ಯೂಸ್ ಮಾಡಿದ್ದ, ಗನ್ ಯಾರ್ದು, ಆತಂದೇನ, ಲೈಸೆನ್ಸ್ ಇತ್ತಾ, ಇಂಥ ಒಂದಷ್ಟು ಪ್ರಶ್ನೆಗಳು. ಪೊಲೀಸರಿಂದ ಏನೇನು ಮಾಹಿತಿ ಸಿಕ್ಕಿದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ಈಗಾಗಲೇ ಒಬ್ಬ ಟೆಕ್ಕಿಗೆ ಗನ್ ಹೇಗೆ ಬಂತು ಅನ್ನುವಂತಹ ಒಂದು ವಿಚಾರಗಳು ಇಲ್ಲಿ ಯಕ್ಷ ಪ್ರಶ್ನೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಮಾಗಡಿ ರೋಡ್ ಪೊಲೀಸರು ಈಗಾಗಲೇ ಈತ ಪಿಸ್ತೂಲನ್ನು ಎಲ್ಲಿ ತಂದ, ಇಲ್ಲಿಗಲ್ ಆಗಿ ಎಲ್ಲಾದರೂ ಸೇಲ್ ಆಗ್ತಾ ಇದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಬಹುಮುಖ್ಯವಾಗಿ ನೋಡಬೇಕಾಗುತ್ತೆ. ಈಗ ಸದ್ಯ 14 ವರ್ಷಗಳಿಂದ ಇಬ್ಬರು ಮದುವೆ ಆಗಿರ್ತಾರೆ. ಅಂದರೆ 14 ವರ್ಷದ ಹಿಂದೆ ಮದುವೆ ಆಗಿರ್ತಾರೆ. ಈಗ 2 ವರ್ಷದ ಹಿಂದೆ ಅವರಿಬ್ಬರ ನಡುವೆ ಸಾಕಷ್ಟು ಒಂದು ಕಲಹ ಇತ್ತು, ಅಂದರೆ ಕೌಟುಂಬಿಕ ಕಲಹ ಇತ್ತು. ಈ ಹಿನ್ನೆಲೆಯಲ್ಲಿ ಇತ್ತೀಚೆಗಷ್ಟೇ ಡಿವೋರ್ಸ್ ನೋಟಿಸನ್ನು ಕೂಡ ಭುವನೇಶ್ವರಿ ಬಾಲಮುರುಗನ್ಗೆ ಕಳಿಸಿರ್ತಾರೆ. ಇದರಿಂದ ಸಹಜವಾಗಿ ಆತ ಬೇಸತ್ತು ಹೋಗಿರ್ತಾನೆ. ಕೂತು ಮಾತನಾಡುವಂತಹ ಹಿನ್ನೆಲೆಯಲ್ಲಿ ಇಬ್ಬರು ಕೂಡ ಒಂದಷ್ಟು ಮಾತುಕತೆಗಳನ್ನು ಆಡ್ತಾರೆ. ಆದರೆ ಫಲಪ್ರದ ಆಗಿರೋದಿಲ್ಲ. ಆದರೆ ಜಗಳ ಆಗಿರುತ್ತೆ. ನೀನು ನನಗೆ ಬೇಡವೇ ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಭುವನೇಶ್ವರಿ ಒಂದು ನೋಟಿಸನ್ನು ಕಳಿಸಿರ್ತಾರೆ. ಮತ್ತು ಆಕೆಯ ಮೇಲೆ ಸಾಕಷ್ಟು ಅನುಮಾನ ಇರುವಂತಹ ಕಾರಣದಿಂದಾಗಿ ಪದೇ ಕಿರುಕುಳಗಳನ್ನು ನೀಡುವಂಥದ್ದು ಮತ್ತು ಆಕೆಗೆ ನಿಂದನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಹೀಗಾಗಿ ಸಹಜವಾಗಿ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಇತ್ತು. ನಿನ್ನೆ ಈ ಭಾಗದಲ್ಲಿ, ಅಂದರೆ ರಾಜಾಜಿನಗರ ಭಾಗದಲ್ಲಿ ಆಕೆ ನಡೆದುಕೊಂಡು ಬರುವಂತಹ ಒಂದು ಸಂದರ್ಭದಲ್ಲಿ ಫಾಲೋ ಮಾಡಿಕೊಂಡು ಬಂದ ಬಾಲಮುರುಗನೇ ದಿನದೇ ಏಕಾಏಕಿ 5 ರೌಂಡ್ ಫೈರ್ಗಳನ್ನು ಮಾಡಿರುವಂಥದ್ದು. ಈಗಾಗಲೇ ನೀವು ದೃಶ್ಯಗಳನ್ನು ನೋಡ್ತಾ ಬರಬಹುದು. ಈ ಒಂದು ಸ್ಥಳದಲ್ಲಿ 5 ರೌಂಡ್ ಫೈರ್ ಮಾಡ್ತಾನೆ. ಅಂದರೆ 2 ತಲೆಗೆ, ಇನ್ನು ಉಳಿದಂತಹ 3 ಬುಲೆಟ್ಸ್ಗಳೇನಿದೆ ಅದೆಲ್ಲವೂ ಕೂಡ ಆಕೆಯ ದೇಹದ ಮೇಲೆ ಒಂದು ಫೈರನ್ನು ಮಾಡ್ತಾನೆ. ಅಂದರೆ 5 ರೌಂಡ್ ಬುಲೆಟ್ಗಳನ್ನು ಫೈರ್ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ತಲೆಗೆ ಏಕಾಏಕಿ ಏಟಾಗಿರುವಂತಹ ಕಾರಣದಿಂದಾಗಿ ತೀವ್ರ ರಕ್ತಸ್ರಾವದಿಂದ ಆಕೆ ಸ್ಥಳದಲ್ಲೇ ಮೃತಪಡ್ತಾಳೆ. ಹೀಗಾಗಿ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಬಾಲಮುರುಗನ್ ಏನಿದ್ದಾನೆ ನೇರವಾಗಿ ಹೋಗಿ ಸರೆಂಡರ್ ಕೂಡ ಆಗಿದ್ದಾನೆ. ಅಂದರೆ ಪೊಲೀಸರಿಗೆ ಸರೆಂಡರ್ ಆದ ಬಳಿಕ ತನ್ನ ಒಂದು ಹೇಳಿಕೆಗಳನ್ನು ನೀಡುವಂತಹ ಮುಖಾಂತರ ಈ ಕೊಲೆಗೆ ನಾನು ಯಾಕೆ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದೆ ಅಂತ ಹೇಳಿ ಈಗ ಆತ ಒಂದು ಸ್ಪಷ್ಟನೆಯನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾನೆ. ಇಲ್ಲಿ ಘಟನೆಯ ಬಗ್ಗೆ ಆತನೇ ಒಪ್ಕೊಂಡಿದ್ದಾನೆ, ಎಲ್ಲ ಆಗಿದೆ. ಆದರೆ ಪಿಸ್ತೂಲ್ ಎಲ್ಲಿಂದ ಬಂತು ಅನ್ನುವಂತಹ ವಿಚಾರಗಳು ಈಗ ಪೊಲೀಸರಿಗೆ ಬಹುಮುಖ್ಯವಾಗಿ ಬೇಕಾಗುತ್ತೆ. ಈ ಒಂದು ರೀತಿಯಾಗಿ, ಅಂದರೆ ಇಲ್ಲಿಗಲ್ ಆಗಿ ಪಿಸ್ತೂಲ್ಗಳು ದೊರಕ್ತಾ ಇದೆ ಅಂತ ಹೇಳಿದ್ರೆ ಸಾಕಷ್ಟು ಮುಂದಿನ ದಿನಗಳಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದರೆ ಈ ಒಂದು ಪ್ರಕರಣದಿಂದ 2 ಪ್ರಕರಣಗಳನ್ನು ಬೇರಿಸುವಂತಹ ಒಂದು ಕೆಲಸಗಳನ್ನು ಮಾಗಡಿ ರೋಡ್ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈಗ ಮಾಗಡಿ ರೋಡ್ ಪೊಲೀಸರು ಬಾಲಮುರುಗನ್ನನ್ನು ತೀವ್ರವಾಗಿ ಒಂದು ಎನ್ಕ್ವೈರಿ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿಯೇ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದಾನ ಇಲ್ವಾ ಅನ್ನುವಂಥದ್ದು ಈಗ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇಸ್ರೋ ಈಗ ಐತಿಹಾಸಿಕ ಪರಾಕ್ರಮವನ್ನ ಮಾಡೋದಕ್ಕೆ ಮುಂದಾಗಿದೆ. ಅಮೆರಿಕಾದ ಉಪಗ್ರಹವನ್ನ ಇವತ್ತು ಉಡಾವಣೆ ಮಾಡಲಿದೆ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಐತಿಹಾಸಿಕ ಪರಾಕ್ರಮ ಇದು. ಹೆಮ್ಮೆಯ ಇಸ್ರೋ ಇಂಥದ್ದೊಂದು ಸಾಹಸಕ್ಕೆ ಕೈ ಹಾಕಿದೆ. ಅಮೆರಿಕ ಉಪಗ್ರಹವನ್ನ ಉಡಾವಣೆ ಮಾಡಲಾಗುತ್ತೆ. 6100 kg ತೂಕದ ಬ್ಲೂ ಬರ್ಡ್ ಬ್ಲಾಕ್ 2 ಉಡಾವಣೆ ಮಾಡಲಾಗುತ್ತೆ. ಉಪಗ್ರಹವನ್ನ ಹೊತ್ತು ಹಾರಿದೆ ಬಾಹುಬಲಿ. LMV3 M6 LMV3 ಉಡಾವಣೆಯನ್ನ ಮಾಡಿದೆ. ಅತಿ ತೂಕದ ಉಪಗ್ರಹ. ಅಮೆರಿಕದ AST ಸ್ಪೇಸ್ ಮೊಬೈಲ್ ಸಂಸ್ಥೆಯ ಉಪಗ್ರಹವನ್ನ ಉಡಾವಣೆ ಮಾಡಲಾಗಿದೆ. 5 4 3 2 1 0. Both S200 motors ignited.
LVM-3M6 Bluebird Block 2 mission, a majestic liftoff. The rocket is beautifully searing through the bright Sriharikota sky. Plus 20 seconds. LVM-3M6 रॉकेट का सफलतापूर्ण उत्थापन द्वितीय प्रमोचन मंच से और अपनी उद्दिष्ट कक्षा की ओर बढ़ चला है। LVM-3M6 रॉकेट दोनों ठोस नोदक वाले S-200 बूस्टर्स प्रज्वलित हैं। 5, 4, 3, 2, 1, 0. Both S-200 motors ignited. LVM-3M6 Bluebird Block 2 mission, a majestic liftoff. The rocket is beautifully searing through the bright Sriharikota sky. Plus 20 seconds. LVM-3M6 रॉकेट का सफलतापूर्ण उत्थापन द्वितीय प्रमोचन मंच से और अपनी उद्दिष्ट कक्षा की ओर बढ़ चला है। LVM-3M6 रॉकेट Commercial mission. दोनों ठोस नोदक वाले S-200 बूस्टर्स प्रज्वलित हैं। 5, 4, 3, 2, 1, 0. Both S-200 motors ignited. LVM-3M6 Bluebird Block 2 mission, a majestic liftoff. ಫೈನಲಿ ಚಿನ್ನಸ್ವಾಮಿಯಲ್ಲಿ ವಿರಾಟ್ ಕೊಹ್ಲಿಯನ್ನ ನೋಡಬಹುದು ಅಂತ ಅಂದುಕೊಂಡಿದ್ದಂಥ ಜನರಿಗೆ ಬಹಳ ನಿರಾಸೆ ಆಗಿದೆ. ಯಾಕಂದರೆ ಇಲ್ಲಿ ನಡಿಬೇಕಾಗಿದ್ದಂಥ ವಿಜಯ್ ಹಜಾರೆ ಟ್ರೋಫಿಯನ್ನು ದೇವನಹಳ್ಳಿಗೆ ಶಿಫ್ಟ್ ಮಾಡಿದ್ರು. ಆ ನಂತರವೂ ಕೂಡ ಇಲ್ಲಿ ವಿರಾಟ್ ಕೊಹ್ಲಿಯನ್ನು ನೋಡ್ಲಿಕ್ಕೆ ಆಗಲಿಲ್ವಲ್ಲ ಅನ್ನುವಂಥ ನೋವು ಅನೇಕ ಫ್ಯಾನ್ಸ್ಗೂ ಕೂಡ ಕಾಡಿತ್ತು. ಹಾಗಾದರೆ ಅಸಲಿಗೆ ಆಗಿದ್ದೇನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ? ಹಾಗಾದರೆ ಮುಂದಿನ ಮ್ಯಾಚ್ಗಳು ನಡೆಯುತ್ತಾ ಇಲ್ವಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಚಿನ್ನಸ್ವಾಮಿಯಲ್ಲಿ ನಡೆಯಬೇಕಿದ್ದ ಪಂದ್ಯ ಶಿಫ್ಟ್. ಕೊಹ್ಲಿ ನೋಡಲು ಕಾದು ಕುಳಿತಿದ್ದವರಿಗೆ ಶಾಕ್. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಬೇಕಾಗಿದ್ದ ವಿಜಯ್ ಹಜಾರೆ ಟ್ರೋಫಿ ಪಂದ್ಯ ದೇವನಹಳ್ಳಿಯ NCA ಕ್ರೀಡಾಂಗಣಕ್ಕೆ ಶಿಫ್ಟ್ ಆಗಿದೆ. 15 ವರ್ಷಗಳ ಬಳಿಕ ಕಿಂಗ್ ವಿರಾಟ್ ಕೊಹ್ಲಿ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಆಡ್ತಾ ಇದ್ರು. ಹೀಗಾಗಿ ಕೊಹ್ಲಿ ನೋಡೋದಕ್ಕೆ ಕಾಯುತ್ತಿದ್ದ ಕ್ರಿಕೆಟ್ ಅಭಿಮಾನಿಗಳಿಗೆ ದೊಡ್ಡ ನಿರಾಸೆಯಾಗಿದೆ. ಹೌದು, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಸುವುದಕ್ಕೆ KSCA ಮನವಿ ಮಾಡಿದ್ದು, ಚಿನ್ನಸ್ವಾಮಿ ಸ್ಟೇಡಿಯಂ ಪರಿಶೀಲನೆ ಮಾಡಿದ್ದ ಸಮಿತಿ ಪಂದ್ಯಕ್ಕೆ ನಿರಾಕರಿಸಿದೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಿಂದ ಅಧಿಕೃತ ಪ್ರಕಟಣೆ ಹೊರಡಿಸಿದ್ದು, ಮುಂದಿನ ದಿನದಲ್ಲಿ ಚಿನ್ನಸ್ವಾಮಿಯಲ್ಲಿ ಪಂದ್ಯ ನಡೆಸುವ ಭರವಸೆ ನೀಡಿದೆ. Committee which had gone to the stadium on the instructions of the department. ಈ ಹಿಂದಿನ ಪದಾಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ KSCA ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಅಷ್ಟೇ ಅಲ್ಲ, ಕೆಲವೊಂದು ಅಂಶಗಳನ್ನು ತಿಳಿಸಲಾಗಿದೆ. ಪಂದ್ಯ ನಡೆಸುವುದಕ್ಕೆ ಸಮಿತಿ ನೀಡಿದ ವರದಿ ವ್ಯತಿರಿಕ್ತವಾಗಿದೆ. ಸರ್ಕಾರ ಸಮಿತಿ ನಿಲುವನ್ನ KSCA ಗೌರವಿಸುತ್ತಿದೆ. ನ್ಯೂನ್ಯತೆ ಬಗೆಹರಿಸಿ ಪಂದ್ಯ ನಡೆಸುವುದಕ್ಕೆ ಸರ್ಕಾರದೊಂದಿಗೆ ಚರ್ಚೆ ಮಾಡುತ್ತೇವೆ. ಹಿಂದಿನ ಪದಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಹೀಗಾಗಿದೆ. ವೆಂಕಟೇಶ್ ಪ್ರಸಾದ್ ನೇತೃತ್ವದ ಕಮಿಟಿ ರಚಿಸಿ ಕೇವಲ 2 ವಾರ ಆಗಿದೆ. ಸುರಕ್ಷತೆ ಭದ್ರತಾ ಕ್ರಮ ಸರಿದೂಗಿಸುವ ಪ್ರಯತ್ನ ಕೂಡ ಜಾರಿಯಲ್ಲಿದೆ. ಒಟ್ನಲ್ಲಿ ವಿಜಯ್ ಹಜಾರೆ ಪಂದ್ಯ ದೇವನಹಳ್ಳಿಯ NCA ಮೈದಾನಕ್ಕೆ ಶಿಫ್ಟ್ ಆಗಿದ್ದು, ಕ್ರಿಕೆಟ್ ಅಭಿಮಾನಿಗಳಿಗೆ, ಅದರಲ್ಲೂ ರನ್ ಮಷಿನ್ ಅಭಿಮಾನಿಗಳಿಗೆ ನಿರಾಸೆ ಅಂತಾನೆ ಹೇಳಬಹುದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಈಗಾಗಲೇ ವಿಜಯ್ ಹಜಾರೆ ಟ್ರೋಫಿ ಶಿಫ್ಟ್ ಆಗಿದ್ದಾಯ್ತು, ಮುಂದೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ. ವಿರಾಟ್ ಕೊಹ್ಲಿಯನ್ನು ನೋಡ್ಬೇಕಂತ ಅನ್ಕೊಂಡವ್ರಿಗೂ ಕೂಡ ನೋಡೋದಕ್ಕೆ ಆಗಿಲ್ಲ. ಮುಂದಿನ ಮ್ಯಾಚಸ್ಗಳು ನಡೆಯುತ್ತಾ ಇಲ್ವಾ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅನ್ನುವಂಥ ಒಂದಷ್ಟು ಅನುಮಾನಗಳು, ಗೊಂದಲಗಳು ಈಗ ಸದ್ಯಕ್ಕಿರೋದು. ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ ವೀರೇಶ್. ನಿನ್ನೆಯಿಂದ ಸಾಕಷ್ಟು ಗೊಂದಲ ಗೀಡಾಗಿತ್ತು. ಅಂದರೆ ಆ ವಿಜಯ್ ಹಜಾರೆ ಟೂರ್ನಿ
ಒಂದು ಕಡೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತೆ ಎಂಬ ಒಂದು ಕಡೆ ಅಭಿಮಾನಿಗಳು ತುಂಬ ಒಂದು ಕಡೆ ಅಂದರೆ ಭಾವನೆ ಇಟ್ಕೊಂಡಿದ್ರು. ಬಟ್ ಅಲ್ಲಿಂದ ಈಗ NCAಗೆ ಶಿಫ್ಟ್ ಆಗಿದೆ. ನಾನೀಗ NCA ಮೈದಾನದ ಮುಂಭಾಗದಲ್ಲಿದ್ದೇನೆ. ನೋಡ್ತಿರ್ಬೋದು, ತುಂಬ ಟೈಟ್ ಸೆಕ್ಯೂರಿಟಿ ಇಲ್ಲಿ ನಿಯೋಜನೆಗೊಂಡಿದೆ. ಈಗ ಮ್ಯಾಚ್ ಆರಂಭವಾಗಿದೆ. ಆಂಧ್ರ ಪ್ರದೇಶ ಮತ್ತು ಡೆಲ್ಲಿ ಇವೆರಡು ನಡುವಿನ ಪಂದ್ಯ ಆರಂಭವಾಗಿದೆ. ಹೀಗಾಗಿ ವಿರಾಟ್ ಕೊಹ್ಲಿ, ರಿಷಬ್ ಪಂತ್ ಸಾಕಷ್ಟು ಆಟಗಾರರು ಒಳಗಡೆ ಹೋಗಿದ್ದಾರೆ. ಬಟ್ ಇಲ್ಲಿ ಯಾರನ್ನು ಬಿಡ್ತಿಲ್ಲ, ಪ್ರೇಕ್ಷಕರನ್ನು ಬಿಡ್ತಿಲ್ಲ. ಬಂದಂಥ ಅಭಿಮಾನಿಗಳನ್ನು ಈಗ ವಾಪಸ್ ಕಳಿಸ್ತಾ ಇದ್ದಾರೆ. ಯಾಕಂದರೆ ಟೈಟ್ ಸೆಕ್ಯೂರಿಟಿ ನಿಯೋಜನೆಗೊಂಡಿದೆ. ಮತ್ತು ಇಲ್ಲಿ ಚಿನ್ನಸ್ವಾಮಿ ಅಂತ ಇಲ್ಲಿ ಕವರ್ ಆಗಿಲ್ಲ, ಫುಲ್ ಕವರ್ ಆಗಿಲ್ಲ, ಎಲ್ಲ ಓಪನ್ ಆಗಿದೆ. ಹೀಗಾಗಿ ಒಂದು ಕಡೆ ಕಾಂಪೌಂಡ್ ಸುತ್ತಮುತ್ತ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಯಾಕಂದರೆ ಆ ಅಭಿಮಾನಿಗಳು ಬಂದು ಏನಾದರೂ ಇದು ದಾಟಿ ಹೋಗ್ಬೋದು ಎಂಬ ದೃಷ್ಟಿಯಿಂದ ಸುತ್ತಲೂ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆಗೊಂಡಿದ್ದಾರೆ. ಈಗ ಮ್ಯಾಚ್ ನಡೀತಾ ಇದೆ. ಯಾಕಂದರೆ ಒಂದು ಕಡೆ KCAದವರು ಒಂದು ಕಡೆ ಸಾಕಷ್ಟು ಒಂದು ಕಡೆ CMಗೆ ಒತ್ತಾಯ ಮಾಡಿದ್ರು, DCM ಅವರಿಗೆ ಒತ್ತಾಯ ಮಾಡಿದ್ರು ಮತ್ತು ಗೃಹ ಸಚಿವರಿಗೆ ಒತ್ತಾಯ ಮಾಡಿದ್ರು. ಆದರೆ ಅಲ್ಟಿಮೇಟ್ ಆಗಿ ಒಂದು ಕಡೆ ಪೊಲೀಸ್ ಕಮಿಷನರ್ ಅವರು ನಿರಾಕರಣೆ ಮಾಡಿದರೆ ಇಲ್ಲಿ ಯಾವುದೇ ರೀತಿಯ ಮ್ಯಾಚ್ ಆಡದಂತೆ ಈಗ ತಿಳಿಸಿದ್ದಾರೆ. ಯಾಕಂದರೆ ಸರ್ಕಾರ ರಚಿಸಿರುವ ಕಮಿಟಿ ಕೆಲವೊಂದು ಅಂಶಗಳನ್ನು ಒಂದು ಕಡೆ KCA ಮೆಂಬರ್ಗಳಿಗೆ ನೀಡಿತ್ತು. ಅಂದರೆ ರಿನೋವೇಷನ್ ಮಾಡಬೇಕು, ಎಕ್ಸಿಟ್ ಎಂಟ್ರಿ ಗೇಟನ್ನು ಬದಲಾವಣೆ ಮಾಡಬೇಕು, ಹೀಗೆ ಹಲವಾರು ಅಂಶಗಳನ್ನು ನೀಡಿದರು. ಬಟ್ ಇದು ಯಾವುದೂ ಆಗಿಲ್ಲ. ಯಾಕಂದರೆ RCB ಕಾಲು ತುಳಿದ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನು ಯಾವುದೇ ರೀತಿಯ ರಿನೋವೇಷನ್ ಮಾಡಿಲ್ಲ, ಬದಲಾವಣೆ ಮಾಡಿಲ್ಲ. ಹೀಗಾಗಿ ಆ ಒಂದು ದೃಷ್ಟಿಯಿಂದ ಇದೀಗ ಇಲ್ಲಿ ಸೇಫ್ ಎಲ್ಲ ಎಂಬುದು ಕಡೆ ಹೇಳಲಾಗಿತ್ತು. ಇದೀಗ NCA ಕ್ರೀಡಾಂಗಣಕ್ಕೆ ಶಿಫ್ಟ್ ಆಯಿತು. ಈಗ ಮ್ಯಾಚ್ ನಡೀತಿದೆ. ನೋಡ್ತಿರ್ಬೋದು, ಗೇಟ್ ಮುಂಭಾಗದಲ್ಲಿ ಸೆಕ್ಯೂರಿಟಿ, ಗೇಟ್ ಹಿಂಭಾಗದಲ್ಲಿ ಸೆಕ್ಯೂರಿಟಿ, ಟೋಟಲ್ ತುಂಬ ಸೆಕ್ಯೂರಿಟಿಯಿಂದ ಕೂಡಿದೆ. ಯಾಕಂದರೆ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ. ಆದರೆ ಬಂದಂಥ ಅಭಿಮಾನಿಗಳನ್ನ ಕಳಿಸ್ತಾ ಇದ್ದಾರೆ. ವೇಟ್ ನೋಡ್ತಿರ್ಬೋದು. ಬಟ್ ಇಲ್ಲಿ ಯಾರು ಒಳಗಡೆ ಪ್ರೇಕ್ಷಕರನ್ನ ಬಿಟ್ಟಿಲ್ಲ, ಪಾಸ್ ಇದ್ದವರಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಒಳಗಡೆ. ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ಬಂದು ನಿರಾಸೆಯನ್ನು ತೋರ್ತಾ ಇದ್ದಾರೆ. ರಿಪಬ್ಲಿಕ್ ಡೇಕ್ಕೆ ಒಂದು ಕಡೆ ಅಭಿಮಾನಿಗಳು ಸಹ ಹೇಳ್ತಿದ್ದಾರೆ, ಅಂದರೆ ಚಿನ್ನಸ್ವಾಮಿಯಲ್ಲಿ ಆಡಿದ್ರೆ ತುಂಬ ಉತ್ತಮವಾಗಿತ್ತು, ನಮಗೂ ತುಂಬ ಅನುಕೂಲವಾಗಿತ್ತು, ತುಂಬ ಇದು ದೂರ ಆಗುತ್ತೆ. ಹೀಗಾಗಿ ಬಂದಂಥ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಮಾತ್ರ NCA ಗ್ರೌಂಡ್ ಸುತ್ತಮುತ್ತ ಪೊಲೀಸ್ ನಿಯೋಜನೆಗೊಂಡಿದ್ದಾರೆ ಮತ್ತು ಮ್ಯಾಚ್ ಆರಂಭವಾಗಿದೆ. ಅಶ್ವಿನಿ. ರೈಟ್ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ಯಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಕಾಡ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅಬಕಾರಿ ಇಲಾಖೆಯಲ್ಲಿ ಅಂಥದ್ದೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪವನ್ನ ಈಗ ಮಾಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, ಸರಿಸುಮಾರು 560 ಕೋಟಿ ಇಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಒಂದಷ್ಟು ಆರೋಪಗಳನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಹಾಗಾದರೆ ಅಸಲಿಗೆ ನಡೆದಿದ್ದೇನು? ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ಯಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಅಬಕಾರಿ ಸಚಿವ RB ತಿಮ್ಮಾಪುರ್ ವಿರುದ್ಧ ಬಿಗ್ ಬಾಂಬ್. ಲ್ಯಾಪ್ಸ್ ಆಗಿರುವಂಥ ಈ ವೈನ್ ಶಾಪ್ನ ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಗೋಲ್ಮಾಲ್ ಆಗಿದೆ ಅನ್ನುವಂಥ ಒಂದಷ್ಟು ಆರೋಪಗಳೀಗ ಕೇಳಿ ಬರ್ತಾ ಇರೋದು. 560 ಕೋಟಿ ಭ್ರಷ್ಟಾಚಾರ ನಡೆದಿರೋದಾಗಿ ರಾಜ್ಯಪಾಲರಿಗೊಂದು ದೂರು ಹೋಗಿದೆ. ಗವರ್ನರ್ ಗೆಹ್ಲೋಟ್ಗೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ದೂರನ್ನ ಕೊಟ್ಟಿದ್ದಾರೆ. ಈ ವೈನ್ ಶಾಪ್ಗಳ ಈ ಹರಾಜಿನಲ್ಲಿ ಗೋಲ್ಮಾಲ್ ಆಗಿದೆ ಅನ್ನುವಂಥ ಆರೋಪವನ್ನ ಈಗ ಮಾಡ್ತಾ ಇರೋದು ಕಲ್ಲಳ್ಳಿ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಇಂಥದ್ದೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ, ವೈನ್ ಶಾಪ್ಗಳ ಈ ಹರಾಜಿನಲ್ಲಿ ಗೋಲ್ಮಾಲ್ ಮಾಡಿದ್ದಾರೆ, ತಮಗೆ ಬೇಕಾದಂಥ ಕಂಪನಿ ವ್ಯಕ್ತಿಗಳಿಗೆ ಹಂಚಿಕೆಯನ್ನ ಮಾಡಿದ್ದಾರೆ ಶಾಪ್ಗಳನ್ನ ಅಂತ ಈಗ ದೂರನ್ನ ಈಗ ಕೊಟ್ಟಿದ್ದಾರೆ. ಸಾಮಾನ್ಯ ಜನರು ಹರಾಜಿನಲ್ಲಿ ಭಾಗಿಯಾಗೋದಕ್ಕೂ ಆಗಿಲ್ಲ, ಸಚಿವ ತಿಮ್ಮಾಪುರ್ ಸೇರಿ ಅಧಿಕಾರಿಗಳೇ ಇದರಲ್ಲಿ ಭಾಗಿಯಾಗಿದ್ರು ಅಂತ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ತಮಗೆ ಬೇಕಾದಂಥ ಕಂಪನಿ ವ್ಯಕ್ತಿಗಳಿಗೆ ಕೊಟ್ಕೊಂಡಿದ್ದಾರೆ, ಸಾಮಾನ್ಯ ಜನರು ಇದರಲ್ಲಿ ಭಾಗಿ ಕೂಡ ಆಗೋದಕ್ಕಾಗಲಿಲ್ಲ, ಎಲ್ಲ ಸಚಿವ ತಿಮ್ಮಾಪುರ್ ಸೇರಿ ಅಧಿಕಾರಿಗಳೇ ಭಾಗಿಯಾಗಿದ್ರು ಅನ್ನುವಂಥ ಆರೋಪವನ್ನು ಈಗ ದಿನೇಶ್ ಕಲ್ಲಳ್ಳಿ ಮಾಡಿರೋದು. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಸದ್ದು ಮಾಡಿದೆ. ಈ ಒಂದು ಭ್ರಷ್ಟಾಚಾರದಲ್ಲಿ ಒಂದು ಕಡೆ ಅಬಕಾರಿ ಸಚಿವರಾದ RB ತಿಮ್ಮಾಪುರ್ ಸಹ ಭಾಗಿಯಾಗಿದ್ದಾರೆ. ಸುಮಾರು 500 ಕೋಟಿಗೆ ಹೆಚ್ಚು ಭ್ರಷ್ಟಾಚಾರ ನಡೆದಿದೆ ಎಂಬುದು ಒಂದು ಕಡೆ ಗಂಭೀರ ಆರೋಪ. ಈ ಒಂದು ವಿಚಾರವಾಗಿ ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ. ನಮ್ಮ ಜೊತೆ ಈಗ ದಿನೇಶ್ ಕಲ್ಲಳ್ಳಿ ಇದ್ರೆ ಮಾತಾಡಿಸ್ತೀನಿ. ಸರ್, ಏನು ವ್ಯವಹಾರ, ರಾಜ್ಯಪಾಲರಿಗೆ ದೂರು ಏನಂತ ನೀಡಿದ್ರಂತ? ಸರ್, ಇದು ರಾಜ್ಯ ಸರ್ಕಾರ ಅಧೀನದಲ್ಲಿ ಬರುವಂಥ ಅಬಕಾರಿ ಇಲಾಖೆಯಲ್ಲಿ ಇವತ್ತು ಏನಾಗಿದೆ ಅಂದರೆ ಸುಮಾರು 564 ಲ್ಯಾಪ್ಸ್ ಆಗಿರುವಂಥ ಅಬಕಾರಿ ವೈನ್ ಶಾಪ್ಗಳನ್ನು ಈ ಹರಾಜು ಮೂಲಕ ಹರಾಜು ಮಾಡ್ತಾ ಇದ್ದಾರೆ. ಇದರಲ್ಲಿ ನೋಡಿ, ನಿರ್ದಿಷ್ಟವಾದಂಥ ಕಂಪನಿ ಮತ್ತು ವ್ಯಕ್ತಿಗಳಿಗೆ ಅನುಕೂಲ ಮಾಡಿಕೊಡುವಂಥ
ಏಕೈಕ ಉದ್ದೇಶದಿಂದ ಹಲವಾರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನು ನೋಟಿಫಿಕೇಷನಲ್ಲಿ ನೀಡಿರುವಂಥ ಇಲಾಖೆ ಸಾಮಾನ್ಯ ಜನರು ಯಾರೂ ಕೂಡ ಇದರಲ್ಲಿ ಭಾಗಿಯಾಗ್ತಾ ಇಲ್ಲ. ಇದರಲ್ಲಿ ವ್ಯಾಪಕವಾದಂಥ ಒಂದು ಅಕ್ರಮ ಮತ್ತು ಅವ್ಯವಹಾರ ಭ್ರಷ್ಟಾಚಾರ ಆಗುವಂಥ ಸಾಧ್ಯತೆಗಳಿರೋದ್ರಿಂದ ಇದರ ಬಗ್ಗೆ ನಾನು ಗಂಭೀರವಾದಂಥ ಒಂದು ಸವಿರವಾದಂಥ ದೂರನ್ನು ಗೌರವಾನ್ವಿತ ರಾಜ್ಯಪಾಲರ ಕಚೇರಿಗೆ ಒಂದು ದೂರು ನೀಡೋದ್ರ ಮೂಲಕ ಸಮಗ್ರ ತನಿಖೆಗೆ ಒತ್ತಾಯ ಮಾಡಿದ್ದೇನೆ. ಸರ್, ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಎಷ್ಟು ಅಮೌಂಟ್ ಅಂತ? ಸರ್, ಈಗ ಇದರಲ್ಲಿ ನೋಡಿ ಸರ್, ಇದರಲ್ಲಿ ಸುಮಾರು ಒಂದು ಪ್ರಕರಣಕ್ಕೆ ಏನಿಲ್ಲ ಅಂತ ಹೇಳಿದ್ರು 50 ಲಕ್ಷಕ್ಕೂ ಹೆಚ್ಚು ರಿಶ್ವತ್ತನ್ನು ಪಡೆಯುವಂಥ ಮಾತುಕತೆ ನಡೀತಾ ಇದೆ ಎನ್ನುವಂಥದ್ದು. ಇದರಲ್ಲಿ ನಿರ್ದಿಷ್ಟವಾದಂಥ ಕಂಪನಿ ಮತ್ತು ವ್ಯಕ್ತಿಗಳಿಗೆ ಇವರು ಅನುಕೂಲ ಮಾಡಿಕೊಡುವಂಥ ಇದು ಹುನ್ನಾರ. ಹಾಗಾಗಿ ಇಡೀ ಪ್ರಕರಣದ ಬಗ್ಗೆ ಗೌರವಾನ್ವಿತ ರಾಜ್ಯಪಾಲರಿಗೆ ನಾನು ಕೋರ್ತಾ ಇದ್ದೇನೆ. ಇಡೀ ಪ್ರಕರಣದ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟ ಸೂಚನೆಗಳನ್ನು ನೀಡಿ ಇಡೀ ಪ್ರಕರಣದ ಬಗ್ಗೆ ತನಿಖೆ ನಡೆಸಬೇಕು. ತಾಂತ್ರಿಕವಾಗಿ ಇವ್ರು ಏನು ಮಾಡ್ತಾ ಇದ್ದಾರೆ, ತಾಂತ್ರಿಕವಾದಂಥ ವಿಶ್ಲೇಷಣೆ ಮಾಡಿದ್ರೆ ಮಾತ್ರ ಈ ಹಗರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು. ಅಬಕಾರಿ ಸಚಿವರು ಸಹ ಭಾಗಿಯಾಗಿದ್ದಾರಾ ಏನಾದರೂ? ನೇರವಾಗಿ ನೋಡಿ ಸರ್, ಇದರಲ್ಲಿ ನೇರವಾಗಿ ಈ ರಾಜ್ಯದ ಅಬಕಾರಿ ಸಚಿವರಾದ ಸನ್ಮಾನ್ಯ ಶ್ರೀ RB ತಿಮ್ಮಾಪುರ, ಕೆಲವು ಅಧಿಕಾರಿಗಳು ಇದರಲ್ಲಿ ಈ ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ. ಹಾಗಾಗಿ ಇಡೀ ಪ್ರಕರಣದ ತನಿಖೆಯನ್ನು ಸ್ವತಂತ್ರ ಮತ್ತು ನಿಷ್ಪಕ್ಷಪಾತವಂತ ತನಿಖೆಗೆ ವಹಿಸಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಸರ್, ವೈನ್ ಶಾಪ್ ಕೊಡೋ ವಿಚಾರದಲ್ಲಿ ಆಗಿದ್ದಾನ ಈ ಒಂದು ಹಗರಣ ಹೇಗೆ ಅಂತ? ಹೌದು, ಏನು ಈ ಹರಾಜಿನಲ್ಲಿ ವೈನ್ ಶಾಪನ್ನು, ಲಿಕ್ಕರ್ ಶಾಪನ್ನು ಹರಾಜು ಮಾಡ್ತಾರೆ. ಈ ಪ್ರಕ್ರಿಯೆ ಹರಾಜಿನ ಸಂದರ್ಭದಲ್ಲಿ ಎಲ್ಲ ನಿಯಮಗಳನ್ನು ಕೆಲವೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು, ನಿಯಮ ಮತ್ತು ನಿಬಂಧನೆಗಳನ್ನು ಹಾಕಿ ಕೆಲವೇ ವ್ಯಕ್ತಿಗಳಿಗೆ ಅನುಕೂಲವಾಗದಂಥ ರೀತಿಯಲ್ಲಿ ಇದನ್ನು ನಿಯಮವನ್ನು ರೂಪಿಸಿದ್ದಾರೆ. ಈ ನಿಯಮ ರೂಪಿಸಿರುವಂಥದ್ದೇ ಸಂಪೂರ್ಣವಾಗಿ ಕಾನೂನು ಬಾಹಿರ ಆಗಿದೆ. ಹಾಗಾಗಿ ಇಡೀ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸಮರ್ಪಕವಾದಂಥ ತನಿಖೆ ನಡೆಸಬೇಕು. ಈ ಹರಾಜು ಟೆಂಡರ್ ಪ್ರಕ್ರಿಯೆಯನ್ನು ರದ್ದುಗೊಳಿಸಬೇಕು ಮತ್ತು ಪಾರದರ್ಶಕವಾಗಿ ಈ ಟೆಂಡರ್ನಲ್ಲಿ ಎಲ್ಲ ಸಮುದಾಯದವರು, ಎಲ್ಲ ಆರ್ಥಿಕವಾದಂಥ ದುರ್ಬಲರು ಭಾಗಿಯಾಗುವಂಥ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನನ್ನು ಹಾಕಿ ನಡೆಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೈಸೂರು ಜಿಲ್ಲೆಯಲ್ಲಿ ಈ ಹುಲಿ ದಾಳಿ ಮುಂದುವರಿತಾನೇ ಇದೆ. ಈ ರೈತ ವರ್ಷಿತ್ನ ಸಮಯ ಪ್ರಜ್ಞೆಯಿಂದ ಆತ ಬದುಕುಳಿದಿದ್ದಾನೆ. ಆದರೆ ಪ್ರತಿ ಬಾರಿಯೂ ಇದೇ ರೀತಿಯಾಗಿ ಆಗುತ್ತಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. 2 ಹುಲಿಗಳು ದಾಳಿ ಮಾಡಿರೋದು. ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡ್ತಾ ಇದ್ದ ಈ ವರ್ಷಿತ್ ಗೌಡ, ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ 2 ಹುಲಿಗಳು ಕಾಣಿಸ್ಕೊಂಡಿದೆ. ಇನ್ನೇನು ದಾಳಿ ಮಾಡೋದಕ್ಕೆ ಮುಂದಾಗ್ತಾ ಇದ್ವು. ಆ ಸಂದರ್ಭದಲ್ಲಿ ಈ ವರ್ಷಿತ್ ಪ್ಲಾನ್ ಮಾಡಿದ್ದಾನೆ. ಟ್ರ್ಯಾಕ್ಟರ್ ಎತ್ಕೊಂಡು ಅಡ್ಡಾದಿಡ್ಡಿಯಾಗಿ ಓಡಿಸಿ ಆ ಹುಲಿಯ ದಾಳಿಯನ್ನು ತಪ್ಪಿಸ್ಕೊಂಡಿದ್ದಾನೆ. ಕೂಗ್ಕೊಂಡು ಅಡ್ಡಾದಿಡ್ಡಿ ಟ್ರ್ಯಾಕ್ಟರ್ ಓಡಿಸಿ ಬಚಾವಾಗಿದ್ದಾನೆ ವರ್ಷಿತ್. ಆನಂತರ ವರ್ಷಿತನ್ನು ಬಿಟ್ಟು ಹಸುವಿನ ಮೇಲೆ ಹುಲಿ ದಾಳಿ ಮಾಡಿದೆ. ಹುಲಿ ದಾಳಿ ಮಾಡ್ತಾ ಇರುವಂತಹ ಅನೇಕ ಪ್ರಕರಣಗಳು ನಡೀತಾ ಇದೆ ಮೈಸೂರಿನಲ್ಲಿ. ಸೆರೆ ಹಿಡಿಬೇಕು ಅನ್ನುವಂಥ ಒಂದಷ್ಟು ಆಗ್ರಹಗಳು ಕೇಳಿ ಬಂದರೂ ಕೂಡ ಅನೇಕ ಕಡೆಗಳಲ್ಲಿ ರೈತರು ತಮ್ಮ ಹೊಲಗಳಿಗೆ ಹೋಗೋದಕ್ಕೂ ಹೆದರ್ಕೊಳ್ಳುವಂಥ ಪರಿಸ್ಥಿತಿ. ಯಾವ ಸಂದರ್ಭದಲ್ಲಿ ಹುಲಿ ದಾಳಿ ಮಾಡುತ್ತೋ ಅನ್ನುವಂಥ ಭಯ ಇನ್ನೂ ಕೂಡ ಅದೇ ರೀತಿಯಾಗಿದೆ. ಸದ್ಯಕ್ಕೆ ಪ್ರಾಣಾಪಾಯದಿಂದ ರೈತ ಪಾರಾಗಿದ್ದಾನೆ. ಆದರೆ ಹಸುವಿನ ಮೇಲೆ ಆ ಹುಲಿಗಳು ದಾಳಿಯನ್ನ ನಡೆಸಿದೆ ಅನ್ನುವಂಥ ಮಾಹಿತಿ. ಬನ್ರಿಲ್ಲ ಯಾರ್ಯಾವ್ರ ರೇ ಅವತ್ತೇನು ಹೇಳಿದ್ರಲ್ಲ ಅಲ್ಲಿ ರೇ ಬನ್ರಿಲ್ಲ ಯಾರ್ಯಾವ್ರ ರೇ ಅವತ್ತೇನು ಹೇಳಿದ್ರಲ್ಲ ಅಲ್ಲಿ ರೇ ಬನ್ರಿಲ್ಲ ಯಾರ್ಯಾವ್ರ ರೇ ಅವತ್ತೇನು ಹೇಳಿದ್ರಲ್ಲ ಅಲ್ಲಿ ರೇ ಬನ್ರಿಲ್ಲ ಯಾರ್ಯಾವ್ರ. ಗಾಳಿಯಲ್ಲಿ ಗುಂಡು ಹಾರಿಸಿದ್ದಂತಹ ಸ್ವಾಮೀಜಿಯ ಬಂಧನ ಆಗಿದೆ. ಉಡಚಣದ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿಯ ಬಂಧನ ಆಗಿದೆ. ಈಗ ಅರೆಸ್ಟ್ ಆಗಿದ್ದಾನೆ ಸ್ವಾಮೀಜಿ. ಕಲಬುರಗಿ ಜಿಲ್ಲೆ ಅಫಜಲ್ಪುರದ ಉಡಚಣದಲ್ಲಿ ಈತ ಈಗ ಅರೆಸ್ಟ್ ಆಗಿದ್ದಾನೆ. 3 ದಿನಗಳ ಹಿಂದೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು ಪೊಲೀಸರು. ಮೊನ್ನೆ ಮಠದ ಆವರಣದಲ್ಲಿ ಗುಂಡನ್ನ ಹಾರಿಸಿದ್ದ ಈ ಸ್ವಾಮೀಜಿ ಬಿಲ್ಡಪ್ ತಗೊಳ್ಳೋದಕ್ಕೋಸ್ಕರ ಗುಂಡನ್ನ ಹಾರಿಸಿದ್ದ. ಆ ನಂತರದಲ್ಲಿ ಈತನನ್ನ ಬಂಧಿಸಬೇಕು ಅನ್ನುವಂಥ ಆಗ್ರಹಗಳು ಕೂಡ ಕೇಳಿ ಬಂದ್ವು. ಉಡಚಣದ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ ಬಂಧನ ಆಗಿದೆ. ಗಾಳಿಯಲ್ಲಿ ಗುಂಡು ಹಾರಿಸಿದಂಥ ಸ್ವಾಮೀಜಿಯನ್ನ ಬಂಧಿಸಬೇಕು ಅಂತ ಗ್ರಾಮಸ್ಥರು ಕೂಡ ಪ್ರತಿಭಟನೆಗಳನ್ನ ಕೂಡ ನಡೆಸಿದ್ರು. ಆನಂತರ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿತ್ತು. ಈಗ
ಈ ಬಂಧನ ಆದ ನಂತರದಲ್ಲಿ ಅಂದರೆ ಪೊಲೀಸರು ಠಾಣೆಯಲ್ಲಿ ಯಾವಾಗ ಇರಿಸಿದ್ರು ಆಗ ಗ್ರಾಮದಲ್ಲಿ ಇನ್ನೊಂದು ಗುಂಪು ಆತನನ್ನ ಬಿಡಿಸ್ಕೊಂಡು ಹೋಗೋದಕ್ಕೂ ಕೂಡ ಬಂದಿತ್ತು. ಆ ನಂತರದಲ್ಲಿ ಈಗ ಮತ್ತೆ ಬಂಧನ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಗಾಳಿಯಲ್ಲಿ ಗುಂಡು ಹಾರಿಸಿದ್ದಂಥ ಸ್ವಾಮೀಜಿ, ಬಿಲ್ಡಪ್ ತಗೊಳ್ಳೋದಕ್ಕೆ ಅಂತ ಗಾಳಿಯಲ್ಲಿ ಗುಂಡನ್ನ ಹಾರಿಸಿದ್ದ ಸ್ವಾಮೀಜಿ ಈತನನ್ನ ಈಗ ಬಂಧಿಸಿದ್ದಾರೆ. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಈಗ ರಾಯಭಾರಿಯನ್ನಾಗಿ ಪ್ರಕಾಶ್ ರಾಜನ್ನ ಆಯ್ಕೆ ಮಾಡಿರುವಂತಹ ವಿಚಾರ, ನೇಮಕ ಮಾಡಿರುವಂತಹ ವಿಚಾರ ಇದೆಯಲ್ಲ, ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕನ್ನಡದ ನೆಲ, ಜಲ, ಭಾಷೆ ವಿಚಾರದಲ್ಲಿ ವಿರೋಧ, ಕನ್ನಡದ ಅಸ್ಮಿತೆ ಪರ ಯಾವತ್ತೂ ಕೂಡ ಕೆಲಸ ಮಾಡಿಲ್ಲ. ಪ್ರಕಾಶ್ ರಾಜ್ ರಾಯಭಾರಿ ಮಾಡಿದ್ದಕ್ಕೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಕೂಡಲೇ ಚಲನಚಿತ್ರೋತ್ಸವ ರಾಯಭಾರಿ ಬದಲು ಮಾಡಬೇಕು ಅಂತ ಛಲವಾದಿ ಆಗ್ರಹ ಮಾಡಿಕೊಂಡಿದ್ದಾರೆ. ಎಡಪಂಥೀಯ ಚಟುವಟಿಕೆಗಳಲ್ಲಿ ಸಕ್ರಿಯ ಆಗಿರೋರಿಗೆ ಮಾನ್ಯತೆ ಕೊಡೋದು ಬೇಡ. ನಟ ಪ್ರಕಾಶ್ ರಾಜ್ ಕನ್ನಡದವರೇ ಆಗಿದ್ರು ಕೂಡ ಅವ್ರು ಕನ್ನಡ ಪರವಾಗಿ ಕೆಲಸ ಮಾಡಿಲ್ಲ ಅಂತ ಈಗ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ದೇಶದ್ರೋಹಿಗಳಿದಾರೋ, ದೇಶ ವಿರೋಧಿ ಚಟುವಟಿಕೆಗಳೆಲ್ಲ ತೊಡೆದಿರ್ತಾರೋ, ಯಾರೋ ಲೆಫ್ಟಿಸ್ಟ್ ಮೂಮೆಂಟಲ್ಲಿ ಇರ್ತಾರೋ ಇಂಥವರನ್ನು ಈ ಕಾಂಗ್ರೆಸ್ ಸರ್ಕಾರ ಬಹಳ ಯಥೇಚ್ಛವಾಗಿ ಅವರನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಕಾಶ್ ಅವರನ್ನು ಈ ಅಂಬಾಸಿಡರ್ ಮಾಡಿರ್ತಕ್ಕಂಥದ್ದೇ ತಪ್ಪು ಒಂದು ನಡೆ. ಯಾಕೆ ಅಂತಂದರೆ ಅವರು ಯಾವಾಗಲೂ ಕಾಂಟ್ರವರ್ಷಿಯಲ್ ಕ್ಯಾರೆಕ್ಟರ್. ಅದು ಕರ್ನಾಟಕದ ಪರವಾಗಿ ಯಾವತ್ತೂ ನಿಂತವರಲ್ಲ. ಕರ್ನಾಟಕದ ವಿಚಾರ ಬಂದಾಗ, ಕನ್ನಡದ ವಿಚಾರ ಬಂದಾಗ ಯಾವಾಗಲೂ ಕೂಡ ಬೇರೆ ಭಾಷೆಗಳ ಪರವಾಗಿ ನಿಂತಿದ್ದು ಕೂಡ ಇದುವರೆಗೂ ನಿದರ್ಶನಗಳು ಬಹಳಷ್ಟು ಇದೆ. ಮತ್ತೆ ಸಿನಿಮಾ ರಂಗದಲ್ಲೇ ಒಬ್ಬ ತುಂಬ ಕಾಂಟ್ರವರ್ಸಿ ಇರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಪ್ರಕಾಶ್ ರೈ. ಇಂಥವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡಿರ್ತಕ್ಕಂಥದ್ದೇ ಒಂದು ತಪ್ಪು ನಿಲುವು. ಇಂಥ ನಿಲುವು ಇದು ಸರಿಯಾದ ನಿಲುವಲ್ಲ. ಅಂಥವರಿಗೆ ಇದನ್ನು ಕೊಡಬಾರ್ದಾಗಿತ್ತು. ಈಗ ಕನ್ನಡ ರಾಜ್ಯೋತ್ಸವ ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.